ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಹುಳು ಸಾಕಣಾ ಮನೆಯಲ್ಲಿ ತಾಪಮಾನ ಮತ್ತು ತೇವಾಂಶದ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಎಲ್ ಕುಸುಮಾ ಅವರೊಂದಿಗೆ ಸಂದರ್ಶನವಿದೆ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಡಾಕ್ಟರ್ ಕುಸುಮಾ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ರೇಷ್ಮೆ ಹುಳು ಸಾಕಾಣಿಕಾ ಮನೆಯಲ್ಲಿ ತಾಪಮಾನ ಅಂದರೆ ಟೆಂಪರೇಚರ್ ಹಾಗೂ ತೇವಾಂಶ ರಿಲೇಟಿವ್ ಹ್ಯುಮಿಡಿಟಿ ನಾವೇನು ಹೇಳ್ತೀವಲ್ಲ, ಇದನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು, ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಏನು ಸಮಸ್ಯೆಗಳಾಗ್ತವೆ, ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಏನು ಕ್ರಮಗಳಿದ್ದಾವೆ, ವಿಶೇಷವಾಗಿ ನಿಮ್ಮ ಸಂಸ್ಥೆ CSRTI ಸಂಸ್ಥೆ ಏನೆಲ್ಲ ಹೊಸ ತಾಂತ್ರಿಕತೆಗಳನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಿದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗಲಿ ಸರ್. ಮೊದಲಿಗೆ ಒಂದು ರೇಷ್ಮೆ ಸಾಕಾಣಿಕೆ ಮನೆ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ. ಈಗ ಹೆಚ್ಚು ರೇಷ್ಮೆ ಬೆಳೆಗಾರರಲ್ಲಿ ನಾವು ಪ್ರತಿನಿತ್ಯ ಹೇಳ್ತಾ ಇರ್ತೀವಿ, ರೇಷ್ಮೆ ಸಾಕಾಣಿಕೆ ಮನೆಯಲ್ಲಿರುವ ಹವಾಮಾನನ ಹೆಚ್ಚಾಗಿ ಸಮಬದ್ಧತೆಯಿಂದ ಕಾಪಾಡ್ಕೊಬೇಕು ಅಂತ ಹೇಳಿ. ಮೊದಲಿಗೆ ಏನಂದರೆ ಉಷ್ಣಾಂಶತೆ ಎಷ್ಟಿರಬೇಕು ಸಾಕಾಣಿಕೆ ಕ್ರಿಯೆಯಲ್ಲಿ. ಮೊದಲಿಗೆ ಚಾಕಿ ಸ್ಟೇಜ್ ಅಂತ ಏನು ಹೇಳ್ತೀವಿ, ಅಂದರೆ ಮೊದಲನೇ ಹಾಗೂ ಎರಡನೇ ಹಂತದಲ್ಲಿ ಉಷ್ಣಾಂಶತೆ ಬಂದು 28ವರೆಗೂ ಇರಬೇಕು. 28 ಡಿಗ್ರಿ ಅಂತ ಏನು ಹೇಳ್ತೀವಿ ಹಾಗೆ ತೇವಾಂಶತೆ ಬಂದು 80% ಇರಬೇಕು. ಹಾಗೆಯೇ ನೆಕ್ಸ್ಟ್ ಸ್ಟೇಜು ಅಂದರೆ ದೊಡ್ಡ ಹುಳಗಳು ಅಂತ ಏನು ಹೇಳ್ತೀವಿ ಪ್ರೌಢ ರೇಷ್ಮೆ ಕೃಷಿಯಲ್ಲಿ, ಅಂದರೆ 3, 4, 5ನೇ ಹಂತದಲ್ಲಿ ಉಷ್ಣಾಂಶತೆ ಬಂದು 24ರಿಂದ 25 ಡಿಗ್ರಿ ಮೇಂಟೈನ್ ಆಗ್ತಾ ಹೋಗಬೇಕು. ಅದರ ಜೊತೆಗೆ ಈ ಒಂದು ತೇವಾಂಶ ಕೂಡ 70% ಮೇಂಟೈನ್ ಆಗಬೇಕು. ಇದಕ್ಕಿಂತ ಕಡಿಮೆ ಆಯಿತು ಅಥವಾ ಹೆಚ್ಚಾಯಿತು ಅನ್ನೋ ಸಂದರ್ಭದಲ್ಲಿ ರೋಗಗಳು ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ಇದಕ್ಕೆ ನಮ್ಮ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳು ಬಹಳಷ್ಟು ಕೆಲಸಗಳನ್ನ ಮಾಡಿ ಪ್ರತಿಯೊಂದು ಹಂತದಲ್ಲೂ ಹೇಗೆ ಅದರ ಅನುಕ್ರಿಯ ಕ್ರಮಗಳಿದ್ದಾವೆ ಅದನ್ನು ತಿಳಿಸ್ಕೊಟ್ಟಿದ್ದೀವಿ. ನಮ್ಮ ತರಬೇತಿ ಸಂಸ್ಥೆಯಲ್ಲಿ ರೆಗ್ಯುಲರ್ ಆಗಿ ನಾವು ಪ್ರತಿಯೊಬ್ಬರಿಗೂ ಈ ಒಂದು ತರಬೇತಿ ಕೊಡ್ತಾ ಬಂದಿದ್ದೀವಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸೋದೇನೆಂದರೆ, ಆದಷ್ಟು ಮಟ್ಟಕ್ಕೆ ಈ ಒಂದು ಉಷ್ಣಾಂಶತೆಯನ್ನು ಕಾಪಾಡ್ಕೊಂಡು ಬಂದರೆ ಅದು ಬಹಳಷ್ಟು ಅನುಕೂಲವಾಗುತ್ತೆ. ಮೇಡಮ್, ಪ್ರತ್ಯೇಕವಾದ ಹುಳು ಸಾಕಣಾ ಮನೆಯನ್ನು ಕಟ್ಕೊಂಡಿದ್ರೆ ಎಲ್ಲ ಥರನೂ ಮಾಡ್ಕೋಬೋದು. ಹೌದು. ಈಗ ವಾಸದ ಮನೆಯಲ್ಲಿ ಏನು ಮಾಡಬೇಕು? ವಾಸದ ಮನೆಗಳಿಗೆ ಹೆಚ್ಚಾಗಿ ನಾವೇನು ಹೇಳ್ತೀವಿ ಅಂತಂದರೆ, ಆದಷ್ಟು ಮೊದಲಿಗೆ ಉಷ್ಣಾಂಶತೆ ತೇವಾಂಶತೆ ಜೊತೆಗೆ ಸೋಂಕು ನಿವಾರಕ ಬಗ್ಗೆ ಜಾಸ್ತಿ ಅವರು ಕ್ರಮ ವಹಿಸಬೇಕು. ಮೊದಲಿಗೆ ಈಗ ಉಷ್ಣಾಂಶತೆ ಹೆಚ್ಚಾಯಿತು ಅಂದಂಥ ಟೈಮ್ನಲ್ಲಿ ಅವ್ರೇನು ಮಾಡಬೇಕು ಅಂದರೆ ಕಿಟಕಿಗಳನ್ನ ತೆರೆದಿಡಬೇಕು. ಹೇಗೆ ಅಂದರೆ, ಈಗ ಉಷ್ಣಾಂಶತೆ ಜಾಸ್ತಿ ಆಯಿತು, ಈಗ ನಾವೇ ಆಗಲಿ ಕೂತಿದ್ದಾಗ ನಮಗೆ ಸೆಕೆ ಜಾಸ್ತಿ ಆಯಿತು ಅಂದರೆ ನಾವು ಹೇಗೆ ಒಂದು ನಾರ್ಮಲ್ ಇರೋದ್ರಿಂದ ಹೊರಗೆ ಬರ್ತೀವಿ, ಹಾಗೆ ಹುಳಗಳ ಬೆಳವಣಿಗೆ ಕೂಡ ಆಗುತ್ತೆ. ಹಾಗಾಗಿ ನಾವು ಈಗ ಹೆಚ್ಚು ರೈತರು, ಈಗ ಬಡಮಟ್ಟದ ರೈತರು ಇರೋದ್ರಿಂದ ಅವ್ರಿಗೆ ನೀವು ಹೇಳ್ದಂಗೆ ಸ್ಪೆಸಿಫಿಕ್ಕಾಗಿ ರೇಷ್ಮೆ ಸಾಕಾಣಿಕೆ ಮನೆ ಅಂತ ಇರೋದಿಲ್ಲ. ಈಗ ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಅನ್ನೋದಾದರೆ ಆದಷ್ಟು ಗಾಳಿ ವಾತಾವರಣ ಚೆನ್ನಾಗಿರಬೇಕು. ಗಾಳಿ ಸುತ್ತು ಗಾಳಿ ಆಡೋ ಅಂಥ ಜಾಗ ಇದ್ದಷ್ಟು ಈ ಒಂದು ಉಷ್ಣಾಂಶತೆ ಕ್ರಮಬದ್ಧವಾಗಿರುತ್ತೆ. ಹಾಗಾಗಿ ಕಿಟಕಿಗಳು ತೆರೆದಿಡಬೇಕು, ಇದು ಒಂದು ಮುಖ್ಯವಾದ ಇದು. ಅಷ್ಟಲ್ಲದೆ ಈಗ ತೇವಾಂಶತೆ ಹೆಚ್ಚಾಯಿತು ಅನ್ನೋದಾದ್ರೂ
ಈಗ ನಾವು ನಮ್ಮ ಸಂಸ್ಥೆಯಿಂದ ಹೇಳ್ತೀವಿ, ನಮಗಿರೋ ತಾಂತ್ರಿಕತೆಯಲ್ಲಿ ನೀವು ಎಕ್ಸಾಸ್ಟ್ ಫ್ಯಾನ್ಗಳು ಹಾಕಬೇಕು, ಇದರಿಂದ ಒಂದು ಏನಂತ ಹೇಳ್ತೀವಿ ಗಾಳಿ ಸುತ್ತಾಡಿಕೆ ಅಂದರೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಅಂತೇಳಿ. ಈ ಒಂದು ಕ್ರಿಯೆಗಳನ್ನ ಅವರು ಅನುಸರಿಸ್ಕೊಂಡ್ರೆ ಅವರು ಸಾಕಾಣಿಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಡಾಕ್ಟರ್ ಕುಸುಮಾ ಅವರೇ, ಈಗ ಬಹಳಷ್ಟು ಜನ ಕಡಿಮೆ ಖರ್ಚಿನ ಹುಳು ಸಾಕಣಾ ಮನೆಗಳನ್ನು ಕಟ್ಕೋತಾ ಇದ್ದಾರೆ. ಹೌದು, ಅಂದರೆ ಥ್ಯಾಚ್ಡ್ ರೂಫ್ ಇರೋವಂಥದ್ದು, ಗೋಡೆಗಳಿಗೂ ಕೂಡ ಎಷ್ಟೋ ಜನ ಸೋಗೆಯನ್ನು ಹಾಕ್ಕೊಂಡು ಹುಳು ಸಾಕಣಾ ಮನೆಯನ್ನು ನಿರ್ಮಾಣ ಮಾಡ್ಕೋತಾರೆ. ಅಂಥ ಕಡೆಗಳಲ್ಲಿ ಶೈತ್ಯಾಂಶ ಹಾಗೆ ಉಷ್ಣಾಂಶ ಹೇಗೆ ನಿಯಂತ್ರಣ ಮಾಡ್ಬೋದು ಅಂತೀರಿ? ಬಹಳಷ್ಟು ಸುಲಭವಾಗಿ ನಾವು ಹೇಗೆ ಈ ಒಂದು ಉಷ್ಣಾಂಶತೆ ಕಾಪಾಡ್ಕೊಬಹುದು ಅನ್ನೋದಾದರೆ, ಈಗ ನೀವು ಹೇಳಿದಂತೆ ಥ್ಯಾಚ್ಡ್ ರೂಫ್ ಅಂತ ಏನಿದೆ ಸಾಕಾಣಿಕೆ ಮನೆಯಲ್ಲಿ, ಮೇಲೆ ಈ ತೆಂಗಿನ ಗರಿಗಳು ಹಾಕ್ಕೊಳ್ಳೋದಾಗಲಿ ಅಥವಾ ಈ ಹುಲ್ಲು ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರಿನಾಂಶ ಹಾಕಿರೋದ್ರಿಂದ ಈ ಒಳಗಿನ ಉಷ್ಣಾಂಶತೆ ಒಂದು ಸ್ವಲ್ಪ ಕ್ರಮೇಣ ಮಟ್ಟಕ್ಕೆ ಕಡಿಮೆ ಮಾಡ್ಕೋಬಹುದು. ಸೊ ಇದು ಒಂದು ಮುಖ್ಯವಾದ. ಅದಲ್ಲದೆ ಈ ಗೋಣಿ ಚೀಲಕ್ಕೆ ನೀವು ಒದ್ದೆ ಮಾಡಿ ನೀರು ಹಾಕಿ ಅದನ್ನು ಕಿಟಕಿಗಳಿಗೆ ಹಾಕೋದ್ರಿಂದ ಅದು ಕೂಡ ಉಷ್ಣಾಂಶತೆಯನ್ನು ಒಂದು ಮಟ್ಟಕ್ಕೆ ಕಾಪಾಡ್ಕೊಬರುತ್ತೆ. ಅದು ಎಷ್ಟು ದೂರದಲ್ಲಿರಬೇಕು ಅಂದರೆ ಕಿಟಕಿ ಮತ್ತು ಈ ನಮ್ಮ ರೇರಿಂಗ್ ಬೆಡ್ ಅಂತ ಏನು ಹೇಳ್ತೀವಿ ಅದು ಒಂದು 6 ಅಡಿ ದೂರದಲ್ಲಿ ಇರಬೇಕು. ಇಂಥ ಒಂದು ಕ್ರಮದಲ್ಲಿ ಇದ್ದಷ್ಟು ಉಷ್ಣಾಂಶತೆಯನ್ನು ನಾವು ಕಾಪಾಡ್ಕೊತ ಬರ್ಬೋದು. ಹಾಗೆ ಈಗ ಹೆಚ್ಚಾಗಿ ನಾವು ರೈತರಿಗೆ ಹೇಳೋಕ್ಕಾಗಲ್ಲ ನೀವು ಒಂದು ಹ್ಯುಮಿಡಿಫೈಯರ್ ಇಟ್ಕೊಳ್ಳಿ ಅಥವಾ ಇದು ಮಾಡಿ, ಪ್ರತಿಯೊಬ್ಬರೂ ಅದನ್ನು ಅಳವಡಿಸ್ಕೊಳ್ಳೋ ಅಷ್ಟು ಸಾಧ್ಯತೆ ಇರೋದಿಲ್ಲ. ಇಂಥ ಸಮಯದಲ್ಲಿ ನಾವು ಈಗ ತೇವಾಂಶತೆ ಅಥವಾ ಆರ್ದ್ರತೆ ಹೆಚ್ಚಾದಂಥ ಟೈಮ್ನಲ್ಲಿ ಸುಣ್ಣ ಬಳಕೆ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಹೇಳ್ತೀವಿ. ಹೇಗೆ ಅಂದರೆ ಸಾಕಾಣಿಕೆ ಮನೆಯ ನೆಲದ ಮೇಲೆ ಸುಣ್ಣ ಹರಡೋದು, ಇದರಿಂದ ಏನಾಗುತ್ತೆ ಸುಣ್ಣ ಆದಷ್ಟು ತೇವಾಂಶತೆಯನ್ನು ಹೀರ್ಕೊಳ್ಳುತ್ತೆ. ಇದರಿಂದ ಈ ಒಂದು ತೇವಾಂಶತೆ ಈಗ ರಿಲೇಟಿವ್ ಹ್ಯುಮಿಡಿಟಿ ಏನು ತುಂಬ ಕಡಿಮೆ ಆದಂಥ ಮಟ್ಟಕ್ಕೆ ಅದನ್ನು ನಾರ್ಮಲ್ ಆಗಿ ನಾವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈಗ ಒಂದು ಹುಳು ಸಾಕಣಾ ಮನೆ ಈಗ ನಿಮ್ಮ ತಾಂತ್ರಿಕತೆಗಳ ಅನುಸಾರವಾಗಿ ಕಟ್ಕೋಬೇಕು ಅಂತಾದರೆ, ಅಂದರೆ ತೇವಾಂಶ ಮತ್ತು ಉಷ್ಣಾಂಶವನ್ನು ಸಮರ್ಪಕವಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ಅನುಕೂಲಕರವಾದಂತಹ ಹುಳು ಸಾಕಣಾ ಮನೆ ಹೇಗಿರಬೇಕು ಅಂತೀರಿ? ಅಂದರೆ ಈಗ ನಾವು ಹೇಳೋ ಮಟ್ಟಿಗೆ 100 ಮೊಟ್ಟೆ ನೀವು ಬೆಳೆಸಬೇಕು ಅನ್ನೋದಾದರೆ 800 ಚದರ ಅಡಿಯಷ್ಟು ಸಾಕಾಣಿಕೆಗೆ ಬೇಕಾಗಿರುವಂಥ ಸ್ಥಳ ಬೇಕು. ಈ ಥರ ಇಟ್ಕೊಂಡು ಮತ್ತು ಸಾಕಾಣಿಕೆ ಮನೆ ಹೊರಗಡೆ ಸುತ್ತಲೂ ಕಾರಿಡಾರ್ ಅಂತ ಹೇಳಿ ಇಟ್ಕೊಬೇಕು. ಇದರಿಂದ ಏನಾಗುತ್ತೆ, ಇದು ಕೂಡ ಒಂದು ಗಾಳಿ ಓಡಾಟಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ನಿಟ್ಟಲ್ಲಿ ಅವರು ಮಾಡಿಕೊಂಡ್ರೆ ಅದು ಬಹಳ ಅನುಕೂಲ ಆಗುತ್ತೆ. ಅಂದರೆ ಯಾವ ರೀತಿ ಕಟ್ಟಬೇಕು ಹೇಳಿ ಮೇಡಮ್? ಉದ್ದ ಎಷ್ಟಿರಬೇಕು, ಅಗಲ ಎಷ್ಟಿರಬೇಕು, ಕಿಟಕಿಗಳು ಹೇಗಿರಬೇಕು, ವೆಂಟಿಲೇಟರ್ಗಳು ಹೇಗಿರಬೇಕು, ಏನೇನು ವ್ಯವಸ್ಥೆಯನ್ನು ಅಲ್ಲಿ ಇಟ್ಕೋಬೇಕಾಗತ್ತೆ? ಒಂದು ಆದರ್ಶವಾದ ಹುಳು ಸಾಕಣಾ ಮನೆ ಹೇಗಿರಬೇಕು ಅಂತೀರಿ? ಓಕೆ, ಮೊದಲಿಗೆ ಏನಂದರೆ ನೀವು ಹೇಳ್ದಂಗೆ ಕಿಟಕಿಗಳು ಬಹಳ ಮುಖ್ಯ. ಈಗೇನು ನಾವು ಸಾಕಾಣಿಕೆ ಮನೆಯಲ್ಲಿ ಬೇಸಿಕಲಿ ಮೇಲೊಂದು ಸಣ್ಣ ಕಿಟಕಿ, ಎಕ್ಸಾಸ್ಟ್ ಕಿಟಕಿ ಅಂತ ಏನು ಹೇಳ್ತೀವಿ ಆ ಥರ ಇರಬೇಕು. ಅದೇ ರೀತಿ ಕೆಳಗೂ ಕೂಡ ಇರಬೇಕು. ಮಧ್ಯದಲ್ಲಿ ದೊಡ್ಡ ಕಿಟಕಿಗಳು ಇರಬೇಕು. ಈ ಚಿಕ್ಕ ಹುಳ ಅಂದರೆ ಚಾಕಿ ಹುಳ ಬೆಳವಣಿಗೆ ಟೈಮ್ನಲ್ಲಿ ಈ ಕಿಟಕಿಗಳನ್ನ ನಾವು ಆದಷ್ಟು ಬಂದಿಡ್ತೀವಿ. ಅದಾದ ನಂತರ ಲೇಟ್ ಏಜ್ ರೇರಿಂಗ್ ಅಥವಾ ಪ್ರೌಢ ಹುಳಗಳ ಬೆಳವಣಿಗೆ ಟೈಮ್ನಲ್ಲಿ ಈ ಕಿಟಕಿಗಳನ್ನ ತೆರೆದಿಡ್ತೀವಿ. ಯಾಕೆ ಅಂದರೆ ಈ ಒಂದು ಸಾಕಾಣಿಕೆ ಬೆಡ್ ಅಂತ ಏನು ಹೇಳ್ತೀವಿ, ಹುಳು ಸಾಕಾಣಿಕೆ ಬೆಡ್, ಅದರಲ್ಲೇ ಹ್ಯುಮಿಡಿಟಿ ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಆದಷ್ಟು ಕಿಟಕಿಗಳನ್ನ ತೆರೆದಿಟ್ಟರೆ ಇದು ಒಂದು ಬಹಳ ಅನುಕೂಲ ಆಗುತ್ತೆ. ಕಿಟಕಿಗಳ ಬಗ್ಗೆ ಆಯಿತು. ವೆಂಟಿಲೇಟರ್ಗಳು ಏನೇನು ಇಟ್ಕೋಬೇಕು? ವೆಂಟಿಲೇಟ್ರಿಗೆ ಮೇಲೆ ನಾನು ಏನು ಕಿಟಕಿಗಳು ಹೇಳಿದೆ ಅಂದರೆ ಇದು ಒಂದು ಮಟ್ಟಿಗೆ ಗಾಳಿ ಸುತ್ತಡಿಕೆಯನ್ನು ಸಹಾಯ ಮಾಡೋದಕ್ಕೋಸ್ಕರ ಮೇಲೆ ಕೂಡ ಕಿಟಕಿಗಳಿರೋದು. ಇದು ಒಂದು ರೀತಿ ವೆಂಟಿಲೇಟರ್ ರೀತಿಯೇ ಕಾರ್ಯನಿರ್ವಹಿಸುತ್ತೆ. ಅದರ ಜೊತೆಗೆ ಅದೇ ನಾನು ಈಗ ಮೊದಲೇ ಹೇಳಿದಂತೆ ಎಕ್ಸಾಸ್ಟ್ ಫ್ಯಾನ್ ಅಳವಡಿಸ್ಕೊಂಡ್ರೆ ಪ್ರತಿಯೊಂದು ಹ್ಯುಮಿಡಿಟಿ ಏನು ತೊಂದರೆ ಸಮಸ್ಯೆಗಳು ಬರೋದಿದೆ ಅದನ್ನು ಕಡಿಮೆ ಮಾಡ್ಕೊತ. ಎಷ್ಟು ಎಕ್ಸಾಸ್ಟ್ ಫ್ಯಾನ್ಗಳು ಹಾಕ್ಕೋಬೇಕಾಗತ್ತೆ? ಆದಷ್ಟು 4 ಎಕ್ಸಾಸ್ಟ್ ಫ್ಯಾನು ಒಂದು ರೇರಿಂಗ್ ಹೌಸ್ ಒಳಗಡೆ ಯೂಸ್ ಮಾಡೋದಕ್ಕೆ ಅಂತ ನಾವು ಹೇಳ್ತೀವಿ. ಎಷ್ಟು ಉದ್ದ ಎಷ್ಟು ಅಗಲ ರೇರಿಂಗ್ ಹೌಸ್ ಅಲ್ಲಿ ಅಂದಾಜು? ಅಂದರೆ 1000 ಚದರ ಅಡಿಗೆ ಪ್ರದೇಶ ಇರುವಂತಹ ಕಡೆಗಳಲ್ಲಿ 4 ಎಕ್ಸಾಸ್ಟ್ ಫ್ಯಾನು ಅತಿ ಕಡಿಮೆ ಅಂದರೆ 4 ಎಕ್ಸಾಸ್ಟ್ ಫ್ಯಾನ್ ಬಳಕೆ ಬೇಕಾಗತ್ತೆ. ಈಗ ನೀವು ತೇವಾಂಶವನ್ನು ಉಷ್ಣಾಂಶವನ್ನು ಅಳತೆ ಮಾಡೋದಕ್ಕೆ ಏನು ಇಟ್ಕೋಬೇಕಾಗುತ್ತೆ ಹುಳು ಸಾಕಣಾ ಮನೆಯಲ್ಲಿ? ಮೊದಲಿಗೆ ಇದು ಎಲ್ಲರಿಗೂ ಅಗತ್ಯವಾದಂಥ ಒಂದು ಇದಕ್ಕೆ ಈ ಟೆಂಪ್ರೇಚರ್ ಹ್ಯುಮಿಡಿಟಿ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀವಿ, ಅಂದರೆ ಮಾಪಕ ಅಂತ ಒಂದಿರುತ್ತೆ. ಈ ಹಳದಿ ಬಣ್ಣಕ್ಕೆ ಸಿಗುತ್ತೆ. 100 ರೂಪಾಯಿಗೆಲ್ಲ ಇದು ಒಂದು ರೈತರಿಗೆ ಬಹಳ ಕಡಿಮೆ ಬೆಲೆಗೆ ಸಿಗುವಂಥದ್ದು. ಅಂದರೆ ಇದರಲ್ಲಿ ಡ್ರೈ
ಟೆಂಪ್ರೇಚರ್ ಅಂತ ಹೇಳ್ತೀವಿ, ವೆಟ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಡ್ರೈ ಟೆಂಪ್ರೇಚರ್ ಅಂದರೆ ಈ ರೂಮಿನಲ್ಲಿರುವ ಉಷ್ಣಾಂಶತೆ ಎಷ್ಟು ಅಂತ ಹೇಳಿ ತೋರಿಸ್ಕೊಡುತ್ತೆ. ಅದೇ ರೀತಿ ನೀರದ್ದಿ ಇಟ್ಟಿರುವಂಥ ಒಂದು ವೆಟ್ ಬಲ್ಬ್ ಅಂತ ಹೇಳ್ತೀವಿ, ಅದು ಇಲ್ಲಿನ ರೂಮ್ ರೇರಿಂಗ್ ಹೌಸ್ ಒಳಗಡೆ ಇರುವಂಥ ತೇವಾಂಶ ಎಷ್ಟು ಅಂತ ತಿಳಿಸ್ಕೊಡುತ್ತೆ. ಸೊ ಇದರಲ್ಲಿ ನಾವು ನೋಡ್ಕೊತಾ ಬಂದರೆ ರೈತರಿಗೆ ಇದ್ರ ಬಗ್ಗೆ ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಆದಷ್ಟು ಅವರಿಗೆ ಇದ್ರ ಬಗ್ಗೆ ಅರಿವು ಕೂಡ ಮೂಡಿಸ್ಕೊಟ್ಟಿದ್ದೀವಿ. ಹೇಗೆ ಇದು ಒಂದು ಉಷ್ಣಾಂಶತೆ ತೇವಾಂಶತೆ ಲೆಕ್ಕ ಮಾಡಬೇಕು ಅಂತ. ಈಗ ಉಷ್ಣಾಂಶತೆ 24 ಇದ್ದು ತೇವಾಂಶತೆ ಮಾಪಕದಲ್ಲಿ ಈಗ 22 ಇತ್ತು ಅಂದರೆ 2 ಸ್ಕೇಲ್ ಡಿಫ್ರೆನ್ಸ್ ಅಂತ ಬಂದಾಗ ಅಲ್ಲಿ ಒಂದು ಚಾರ್ಟ್ ಇರುತ್ತೆ. ಆ ಚಾರ್ಟಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈಗ 2 ಸ್ಕೇಲ್ ಕಡಿಮೆ ಇದ್ದರೆ ಅದರ ಅರ್ಥ ಈಗ ಒಂದು 60ರಿಂದ 65 ಇರಬಹುದು ತೇವಾಂಶ ಅನ್ನೋ ಒಂದು ಬರುತ್ತೆ. ಈ ಸಮಯದಲ್ಲಿ ಈ ಒಂದು ಸಿಚುವೇಶನ್ನ ಹೇಗೆ ನಿರ್ವಹಿಸ್ಕೊಬೇಕಂತಂದರೆ ಹ್ಯುಮಿಡಿಟಿ ಕಡಿಮೆ ಆಗಿದೆ ಅಂದರೆ ಆರ್ದ್ರತೆ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಸುಣ್ಣದ ಬಳಕೆ ಮಾಡ್ಬೋದು, ಇಲ್ಲದೇ ಇದ್ದರೆ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿ ಈ ಒಂದು ಪರಿಸ್ಥಿತಿನ ಅವರು ನಾರ್ಮಲ್ ಬರೋ ಥರ ಮಾಡ್ಕೋಬಹುದು. ಇನ್ನೊಮ್ಮೆ ಹೇಳ್ತೀರಾ, ನನಗೂ ಅರ್ಥ ಆಗಲಿಲ್ಲ ಅದೇನು ಅಂತ. ಓಕೆ, ನೋಡಿ ಇಲ್ಲಿ ಏನಂದರೆ ಈಗ ಮಾಪಕದಲ್ಲಿ 2 ಥರ್ಮೋಮೀಟರ್ ಅಂತ ಇರುತ್ತೆ. ಒಂದು ಡ್ರೈ ಟೆಂಪ್ರೇಚರ್ ಉಷ್ಣಾಂಶತೆ ತೋರಿಸುತ್ತೆ, ಇನ್ನೊಂದು ವೆಟ್ ಟೆಂಪ್ರೇಚರ್ ಅಂತ ತೋರಿಸುತ್ತೆ. ಡ್ರೈ ಟೆಂಪ್ರೇಚರ್ ಅಂದರೆ ಈಗ ರೂಮಿನಲ್ಲಿರುವಂಥ ಎಷ್ಟು ಉಷ್ಣಾಂಶತೆ ಇದೆ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಡುತ್ತೆ. 24 ಆದಷ್ಟು ನಿಖರವಾಗಿ ತಿಳಿಸುತ್ತೆ. ಆಯ್ತಾ, ಇದಲ್ಲದೆ ಬೇಕಂದ್ರೆ ನೀವು ಡಿಜಿಟಲ್ ಕ್ಯಾಲ್ಕುಲೇಟರ್ ತರ ಇರುತ್ತೆ, ಅದನ್ನು ಬಳಸ್ಬೋದು. ಅದಕ್ಕಿಂತ ನಿಖರವಾದದ್ದು ಅಂದ್ರೆ ಇದು ಈ ಹಳದಿ ಬಣ್ಣದ ಏನು ಒಂದು ಮಾಪಕ ನಾನು ಹೇಳಿದೆ, ಅದು 24 ಡಿಗ್ರಿ ಇಲ್ಲ 25 ಡಿಗ್ರಿ ಇದೆ ಅನ್ನೋದಾದ್ರೆ ಅದರ ಸಮಾನವಾಗಿ ನೀವು ವೆಟ್ ಟೆಂಪರೇಚರ್ ಅಂತ ಹೇಳ್ತೀವಿ. ಅಂದ್ರೆ ನೀರಿನಲ್ಲಿ ಅದ್ದಿಟ್ಟಿರುವಂತ ಒಂದು ಥರ್ಮೋಮೀಟರ್ ಎಷ್ಟು ಮಾಪಕದಲ್ಲಿ ತೋರಿಸುತ್ತೆ. ಸೊ ಈಗ ಒಂದು ಅದು ಕೂಡ 24 ಇಲ್ಲ 22 ಎಷ್ಟೋ ಇದೆ ಅನ್ನೋದಾದ್ರೆ 24 ಇದೆ ಅಂದರೆ ಆಲ್ಮೋಸ್ಟ್ ನಮಗೆ ಉಷ್ಣಾಂಶತೆ ಆಗಲಿ ತೇವಾಂಶತೆ ಆಗಲಿ ಒಂದು ಸಮಕ್ಕೆ ಏನಾಗ್ತಾಯಿದೆ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ತಿಳ್ಕೊಬೋದು. ಈಗ 2 ಡಿಗ್ರಿ ಜಾಸ್ತಿ 2 ಕಡಿಮೆ ಇತ್ತು ಅನ್ನೋದಾಗ ನಮ್ಮಲ್ಲಿ ಒಂದು ಸ್ಕೇಲ್ ಇದೆ, ಆ ಸ್ಕೇಲ್ನಲ್ಲಿ ತೋರಿಸುತ್ತೆ. ಈಗ ಲೆಫ್ಟ್ ಸೈಡು ನಾವು 24 ಡಿಗ್ರಿ ಟೆಂಪ್ರೇಚರ್ ಇದೆ ಅನ್ನೋದಾದರೆ ಇಲ್ಲಿ ಎಷ್ಟು 2 ಡಿಫ್ರೆನ್ಸ್ ಬಂತು ಅಂದರೆ ಅದನ್ನು ನಾವು ಆ ಸ್ಕೇಲ್ನಲ್ಲಿ ಚೆಕ್ ಮಾಡಿದ್ರೆ ಅದರಲ್ಲಿರೋ ತೇವಾಂಶ ಎಷ್ಟು ಅಂತ ತೋರಿಸುತ್ತೆ. ಈಗ ನಾವು ಹೇಳೋದು ಡಿಫರೆನ್ಸ್ ಅಂದರೆ ಕಡಿಮೆ ಇದ್ರೇನು ಜಾಸ್ತಿ ಇದ್ರೇನು? ಕಡಿಮೆ ಇದ್ದು ಅಂದರೆ ನಾವು ಹೇಳ್ತೀವಿ 70ರಿಂದ 80 ತೇವಾಂಶ ಮೇಂಟೈನ್ ಮಾಡ್ಕೊಂಡು ಬರಬೇಕು. ಈಗ ಕಡಿಮೆ ಆಯಿತು ಅನ್ನೋದಾದ್ರೆ ಹ್ಯುಮಿಡಿಟಿ ಲೋ ಆಗಿದೆ ಅಂತ, ಅಂದ್ರೆ ತೇವಾಂಶ ಕಡಿಮೆ ಆಗಿದೆ, ಅಂದ್ರೆ ಉಷ್ಣಾಂಶಕ್ಕೆ ಹೋಲಿಸಿದ್ರೆ ಹ್ಯುಮಿಡಿಟಿ ಕಡಿಮೆ ಆಗಿದೆ ಅಂತ. ಅಂದ್ರೆ ವೆಟ್ ಟೆಂಪರೇಚರ್ ಕಡಿಮೆ ಇದೆ, ಜಾಸ್ತಿ ಇದ್ರೆ ಹ್ಯುಮಿಡಿಟಿ ಹೈ ಆಗಿದೆ. ಈಗ 80 ಇರೋದು ಈಗ 90 ಆಯ್ತು ಅಂದ್ರೂ ಕೂಡ ಸಾಕಾಣಿಕೆ ಸಮಯದಲ್ಲಿ ಹುಳುಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಹಾಗಾಗಿ ಪ್ರತಿದಿನ ಅದಕ್ಕೆ ಹುಳುಗಳಿಗೆ ಸೊಪ್ಪು ಕೊಟ್ಟಾದ್ಮೇಲೆ ನಾವು ಮಾಡುವಂಥ ಕ್ರಿಯೆ ನಮ್ಮ ಪ್ರಯೋಗಶಾಲೆಯಲ್ಲಿ ಪ್ರತಿದಿನ ಅದನ್ನು ನಾವು ಚೆಕ್ ಮಾಡ್ತೀವಿ, ಎಷ್ಟಿದೆ ಏನು ಅಂತ ನೋಡ್ಕೊಂಡು ಅದ್ರ ತಕ್ಕನಾಗಿ ನಾವು ಏನು ಕ್ರಮಗಳನ್ನ ಅಳವಡಿಸ್ಕೋಬೇಕು ಅದನ್ನು ಮಾಡ್ಕೊತ, ಅಂದರೆ ಪ್ರತಿದಿನ ನಡೆಸುವಂಥ ನಿರ್ವಹಣೆಗಳಿವು. ಅಂದರೆ ಎರಡೂ ಸಮನಾಗಿರ್ಬೇಕಾ, ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರಬೇಕು. ಅಂದರೆ ಈಗ ಟೆಂಪರೇಚರ್ ಬಂದು ನಾನು ಹೇಳಿದಂತೆ 25 ಡಿಗ್ರಿ ಲೇಟ್ ಏಜ್ನಲ್ಲಿ 28 ಡಿಗ್ರಿ ಚಾಕಿ ಸ್ಟೇಜಲ್ಲಿ ಇರಬೇಕು. ಅದೇ ರೀತಿ ತೇವಾಂಶತೆ ಬಂದು 80% ಇರಬೇಕು. ಹಾಗೆ ಲೇಟ್ ಏಜ್ನಲ್ಲಿ 70ರಿಂದ 75% ಹ್ಯುಮಿಡಿಟಿ ನಾವು ಸರಿಯಾಗಿ ಮೇಂಟೈನ್ ಮಾಡ್ಕೊತ ಬರಬೇಕು. ಓಕೆ, ಈಗ ತೇವಾಂಶ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ, ಆಯಿತಾ, ಅವಾಗ ಹೆಚ್ಚೋದಕ್ಕೆ ಏನು ಮಾಡಬೇಕು? ಹೆಚ್ಚೋದಕ್ಕೆ ಬೇಸಿಕಲಿ ನಾವೇನು ಮಾಡ್ತೀವಿ, ಹ್ಯುಮಿಡಿಫೈಯರ್ನ ಬಳಕೆ ಮಾಡ್ತೀವಿ. ಅಂದರೆ ಈಗ ನಮಗೆ ಆಗಲಿ ನಾವು ಸಾಧಾರಣವಾಗಿ ಕೂತಿರುವಾಗ ಶೆಕೆ ಜಾಸ್ತಿ ಆಯ್ತಾ ಬಂತು, ಇಂಥ ಒಂದು ಪರಿಸ್ಥಿತಿನಲ್ಲಿ ಏನು ಮಾಡ್ಕೊತೀವಿ, ಫ್ಯಾನ್ ಹಾಕ್ಕೊತೀವಿ. ಏನಕ್ಕೆ ಅಂದರೆ ನಮಗೆ ಆಗೋವಂಥ ಒಂದು ಪರಿಸ್ಥಿತಿನ ನಿರ್ವಹಿಸ್ಕೊಳ್ಳೋದು. ಹಾಗೆ ಹುಳುಗಳಿಗೂ ಕೂಡ ಫ್ಯಾನ್ ಹಾಕೋಕ್ಕಾಗಲ್ಲ, ಇಲ್ಲಿ ಫ್ಯಾನ್ ಹಾಕೋದಕ್ಕಾಗಲ್ಲ, ಇಲ್ಲಿ ಹ್ಯುಮಿಡಿಫೈಯರ್ ಬಳಕೆ ಒಂದು ಮಾಡ್ಕೊಬೋದು. ಓಕೆ, ಎಷ್ಟು ಇಟ್ಕೋಬೇಕಾಗತ್ತೆ ಹ್ಯುಮಿಡಿಫೈಯರ್ಸ್ನ? ಅಂದಾಜು ಅದೇ ನಾವು 2 ಹ್ಯುಮಿಡಿಫೈಯರ್ ಬಳಕೆ ಮಾಡ್ಕೊತೀವಿ, 2 ದಿಕ್ಕಿನಲ್ಲಿ ಮಾಡಿಕೊಂಡು ಬಳಸಬಹುದು. ಅಂದಾಜು ಈ 2 ಹ್ಯುಮಿಡಿಫೈಯರನ್ನು ಬಳಕೆ ಮಾಡೋದಕ್ಕೆ ವೆಚ್ಚ ಏನಾದರೂ ಜಾಸ್ತಿ ಆಗ್ಬೋದಾ ಹುಳು ಸಾಕಣೆ ಮನೆಯಲ್ಲಿ? ರೈತರ ಮಟ್ಟಕ್ಕೆ ನೋಡೋದಾದ್ರೆ ಹೌದು ಅಂತ ಹೇಳ್ಬೋದು. ಬಟ್ ಅವರು ಇಲ್ಲಿ ನಾವು 1,000 2,000 ಅಂತ ನೋಡೋದು ಹೆಚ್ಚಾಗಿ ಹೋದರೆ ಅಲ್ಲಿ ಅವರು ಕಳ್ಕೊಳ್ಳೋ ಹುಳಗಳು ಕೂಡ ಹೆಚ್ಚಾಗುತ್ತೆ. ಈಗ ನಾವು ಒಂದು ಕ್ರಮೇಣವಾಗಿ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ 1 kg ಗೂಡಿಗೆ ಒಂದು 600 ಗೂಡುಗಳಿರುತ್ತೆ ಅನ್ನೋ ಲೆಕ್ಕಕ್ಕೆ ಇಟ್ಕೊಂಡ್ರೆ ಇವತ್ತಿನ ಅಂದಾಜು ಎಷ್ಟು ಬೆಲೆ ಸಿಗ್ತಾ ಇದೆ 600 ರೂಪಾಯಿ ಅಂತ ಇಟ್ಕೊಳ್ಳೋಣ ಆನ್ ಆನ್ ಆವ್ರೇಜ್. ಈಗ ಒಂದು ಗೂಡಿಗೆ ಆ ಲೆಕ್ಕಕ್ಕೆ ಹೋದರೆ 1 ರೂಪಾಯಿ. ನಮ್ಗೆ 1 ಹುಳ ಕಳ್ಕೊಂಡ್ವಿ ಅಂದರೆ 1 ರೂಪಾಯಿ ಕಳ್ಕೊಂಡಂಗೆ. ಇವರು ಒಂದು ಕ್ರಾಪ್ನಲ್ಲೂ ಕೂಡ 10 ಹುಳ ಕೆಳಗೆ ಬಿದ್ದು ಸಾಯಿತು ಅನ್ನೋದಾದರೆ 10 ರೂಪಾಯಿ ಕಳ್ಕೊಂಡಂಗೆ ಆಗುತ್ತೆ. ಸೊ ನಾವು ಈ 1 ರೂಪಾಯಿನೂ ಉಳಿಸಿದ್ರೆ ಅದು 1 ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೋಬೋದು. ಹಾಗಾಗಿ ರೈತರು ಆ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಅವರು ಪ್ರತಿಯೊಂದು ಕ್ರಾಪ್ನಲ್ಲೂ
ಅದನ್ನು ವಾಪಸ್ ಗಳಿಸ್ಕೋಬಹುದು. ಓಕೆ, ಈಗ ಹ್ಯೂಮಿಡಿಟಿ ಜಾಸ್ತಿ ಆಯಿತು, ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕು? ಅದೇ ಸುಣ್ಣದ ಬಳಕೆ, ಹೆಚ್ಚಾಗಿ ಸುಣ್ಣದ ಬಳಕೆ ಮಾಡಬೇಕು. ಓಕೆ, ಅಂದರೆ ಈಗ ಅಗ್ಗಿಷ್ಟಿಕೆಗಳನ್ನೆಲ್ಲ ಹೊಗೆ ಆಡದ ಕೆಂಡಗಳನ್ನು ಇಡ್ತಾರೆ, ಅದು ಇಡ್ತಾ ಇದ್ರು. ಆದಷ್ಟು ಈಗ ನಮ್ಮ ಸಂಸ್ಥೆಯಿಂದ ಅದರದ ಬಳಕೆ ಅಂತ ನಾವು ಟೆಕ್ನಾಲಜಿ ಈಗ ಇಂಪ್ರೂವ್ಮೆಂಟ್ ಮಾಡಿಲ್ಲ. ಮುಂಚೆ ಇಡ್ತಾ ಇದ್ರು. ಹೌದು, ಈ ಇಜ್ಲು ಎಲ್ಲ ಬಿಸಿ ಮಾಡಿ ಇಡೋದು, ಅಂಚಿನಲ್ಲಿ ಇಟ್ಟು ಅದರಲ್ಲಿ ಇಡೋದು ಎಲ್ಲ ಮಾಡ್ತಿದ್ರು. ಬಟ್ ಆದಷ್ಟು ನಾವು ಈಗ ಅದನ್ನ ಅಷ್ಟು, ತುಂಬಾ ಜನ ಲೈಟ್ಗಳನ್ನ ಬಳಸ್ತಾರೆ. ಹೌದು, ಅದು ಹಾಕ್ಬಹುದು. ಬಟ್ ನಾವು ಸಾಕಾಣಿಕೆ ಕ್ರಿಯೆಯಲ್ಲಿ ಲೈಟ್ ಅಂಡ್ ಡಾರ್ಕ್ ಇಷ್ಟೇ ಇರಬೇಕು ಅಂತ ಹೇಳ್ತೀವಿ. 8 hours ಡಾರ್ಕ್, 16 hours ಲೈಟ್ ಅಂತ ಮೇಂಟೈನ್ ಮಾಡಬೇಕು. ಅದರಿಂದ ಹೆಚ್ಚಾದಷ್ಟು ಇದು ಕೂಡ ಸಾಕಾಣಿಕೆ ಮೇಲೆ ಪರಿಣಾಮ ಬೀರುವಂಥದ್ದು ಇರೋದ್ರಿಂದ ಅದರ ಬಳಕೆನೂ ಒಂದು ಹಂತಕ್ಕೆ ಇರುತ್ತೆ ಅಷ್ಟೇ. ಹೀಟರ್ಗಳನ್ನು ಬಳಸ್ಬೋದಾ? ಹೀಟರ್ನ ಖಂಡಿತವಾಗಿ ಬಳಸ್ಬೋದು. ಈಗ ಟೆಂಪ್ರೇಚರ್ ತುಂಬ ಕಡಿಮೆ ಆಯಿತು. ಈಗ ನಾವು ಹೇಳೋದು 25 ಡಿಗ್ರಿ ಮೇಂಟೈನ್ ಮಾಡ್ಕೊಬೇಕಂತೇಳಿ. ಹೆಚ್ಚು ಈ ಚಳಿಗಾಲದಲ್ಲಿ ಅಥವಾ ಮಳೆ ಬಂದಂಥ ಕಾಲದಲ್ಲಿ 20ಕ್ಕೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅಷ್ಟು ಕಡಿಮೆ ಆಯಿತು ಅಂದರೂ ಕೂಡ ಮತ್ತೆ ನಾವು ಹೇಳ್ದಂಗೆ ಹುಳುಗಳ ಬೆಳವಣಿಗೆ ಮೇಲೆ ಬಹಳಷ್ಟು ಪರಿಣಾಮ ಬೀರೋದ್ರಿಂದ ಹೀಟರ್ ಬಳಕೆ ನಾವು ಕೂಡ ಶಿಫಾರಸ್ ಮಾಡ್ತೀವಿ. ಹೀಟರ್ ಅಂದರೆ ಅದು ಕೂಡ ಒಂದು 2 ಸಾಕಾಗುತ್ತಾ? ರೂಮ್ ಹೀಟರ್ ಅಂತ 4ಕ್ಕೆ ಇಟ್ಕೋಬೇಕಾ ಹೇಗೆ? ಅದೇ ಪ್ರತಿಯೊಬ್ಬರು ರೈತರ ರೇರಿಂಗ್ ಕೆಪಾಸಿಟಿ ಎಷ್ಟಿದೆ, ಅವರು ರೂಮಿನ ಅಳತೆ ಎಷ್ಟಿದೆ ಅನ್ನೋದ್ರ ಬೇಸ್ ಮೇಲೆ ನೋಡೋದಾದರೆ ಆಗುತ್ತೆ. ಈಗ ಒಂದು 100 ಮೊಟ್ಟೆ ಬಳಕೆ ನಾವು ಈಗ 800 ಚದರ ಅಡಿ ಅಂತ ಹೇಳ್ತೀವಿ. 3 ಹೀಟರ್ ಇಟ್ಕೊಳ್ಳೋ ಅಂಥ ಒಂದು ಸೌಲಭ್ಯನ ಅವರು ಪರಿಕಲ್ಪಿಸ್ತಾರೆ. ಅಂದರೆ ವಿದ್ಯುತ್ ಸೌಕರ್ಯನ ಕಲ್ಪಿಸ್ಕೊಂಡಿರ್ಬೇಕು ಮನೆಗೆ, ಆವಾಗ ಹೀಟರ್ಗಳನ್ನು ಬಳಸ್ಬೋದು. ಹೌದು ಅಲ್ವಾ? ಖಂಡಿತ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಈಗ ಉಷ್ಣಾಂಶ ಕಡಿಮೆ ಆದಾಗ ಹೀಟರ್ಗಳು, ಉಷ್ಣಾಂಶ ಜಾಸ್ತಿ ಆದರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತೀರಿ? ಅದೇ ಮೊದಲಿಗೆ ಹೇಳ್ದಂತೆ ಈಗ ಇದ್ರ ಜೊತೆಯಲ್ಲಿ ಈಗ ಹ್ಯೂಮಿಡಿಫೈಯರ್ ಒಂದು ಹೇಳಿದ್ನಲ್ವ, ಹಾಗೆ ಇದರಲ್ಲಿ ಫಾಗರ್ಸ್ ಅಂತ ಹೇಳಿ ಒಂದು ಇದೆ. ಇದು ಕೂಡ ನಮ್ಮ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಿಂದ ಶಿಫಾರಸು ಮಾಡಿದಂಥದ್ದು ಫಾಗರ್ಸ್ಗಳ ಬಳಕೆ. ಅಂದರೆ ಈ ಸ್ಪ್ರಿಂಕ್ಲರ್ಸ್ ಮುಂಚೆ ಏನು ಯೂಸ್ ಮಾಡ್ತಿದ್ರು, ಅದೇ ಇದಕ್ಕೆ ಫಾಗರ್ಸ್ ಈಗ ಹೊಗೆ ಥರ ಬಿಡುಗಡೆ ಮಾಡೋದಷ್ಟು ಈ ಒಂದು ಉಷ್ಣಾಂಶತೆ ಏನು ಜಾಸ್ತಿ ಆಗುತ್ತೆ ಅದು ಆದಷ್ಟು ಕಡಿಮೆ ನಾವು ಮಾಡಬಹುದು. ಮುಂಚೆ ಎಲ್ಲ ಮರಳಲ್ಲಿ ಮಡಕೆ ಹಾಕಿ ಇಟ್ಬಿಟ್ಟು ಅದಕ್ಕೆ ನೀರು ತುಂಬಿ ಮೇಲ್ಗಡೆ ಒಂದು ಏನೋ ಬಟ್ಟೆ ಸುತ್ತಬಿಟ್ಟು ಇಡೋರು. ಹೌದು, ಈಗ ಆ ತಾಂತ್ರಿಕತೆ ಅಪ್ಡೇಟ್ ಆಗಿದೆ ಅಂತ ಅನ್ಸುತ್ತೆ. ನಾವು ಇಲ್ಲಿ ಶಿಫಾರಸ್ ಮಾಡ್ತಾ ಇಲ್ಲ, ಅದ್ರ ಬಳಕೆ ಆದಷ್ಟು ಕಡಿಮೆ ಆಗ್ಬಿಟ್ಟಿದೆ. ಯಾಕೆಂದರೆ ಇವಾಗ ತಾಂತ್ರಿಕತೆಗಳು ಹೆಚ್ಚುತ್ತಾ ನಾವು ತಿಳಿದ ಮಟ್ಟಕ್ಕೆ ರೈತರು ನಮ್ಗಿಂತ ತಾಂತ್ರಿಕತೆಯಲ್ಲಿ ಒಂದೆಜ್ಜೆ ಮುಂದೆ ಇರ್ತಾರೆ. ಆ ಥರ ರೀತಿ ಕೂಡ ನಾವು ಎಷ್ಟೋ ರೈತರನ್ನ ನೋಡಿದ್ದೀವಿ. ಸೊ ಆ ಲೆಕ್ಕಕ್ಕೆ ನೋಡೋದಾದರೆ ಉಷ್ಣಾಂಶತೆ ಜಾಸ್ತಿ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಹೇಳ್ದಂಗೆ ಈಗ ರೂಫ್ ಮೇಲೆ ನಾವು ಗರಿಗಳನ್ನ ಬಳಸೋದು ಅಥವಾ ಹುಲ್ಲು ಹಾಕಿ ಅದ್ರ ಮೇಲೆ ನೀರು ಹಾಕೋದ್ರಿಂದ ಒಂದು ರೀತಿ ಕಡಿಮೆ ಆಗ್ತಾ ಬರುತ್ತೆ. ಅದಲ್ಲದೆ ರೇರಿಂಗ್ ಹೌಸ್ ಒಳಗಡೆ ನಾವು ಕಿಟಕಿಗಳಿಗೆ ಈ ಒದ್ದೆ ಬಟ್ಟೆಗಳನ್ನ ಹಾಕೋದ್ರಿಂದನೂ ಕೂಡ ಒಂದು ಉಷ್ಣಾಂಶತೆಯನ್ನು ಕಾಪಾಡ್ಕೊತ ಬರ್ಬೋದು. ಒಂದು ವೇಳೆ ಈ ಉಷ್ಣಾಂಶ ಮತ್ತು ತೇವಾಂಶನ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಏನು ಸಮಸ್ಯೆ ಆಗುತ್ತೆ? ಖಂಡಿತ ಮಾಡಲಿಲ್ಲ ಅಂದ ಪರಿಸ್ಥಿತಿನಲ್ಲಿ ರೋಗಗಳು ಹೆಚ್ಚಾಗುವಂಥ ಸಂದರ್ಭ ಬರುತ್ತೆ. ಮೊದಲಿಗೆ ಈಗ 28-35 ಡಿಗ್ರಿವರೆಗೂ ಉಷ್ಣಾಂಶತೆ ಹೆಚ್ಚುತ್ತೆ, ಇಲ್ಲ ತುಂಬ ಕಡಿಮೆ ಆಗ್ತು ಅಂದಾಗ ಆ ಟೈಮ್ನಲ್ಲಿ ಈ ಗ್ರಾಸರಿ ಮತ್ತು ಫ್ಲಾಚರಿ ಬರುವಂಥ ಸಾಧ್ಯತೆ ಹೆಚ್ಚುತ್ತೆ. ಈ ಹಾಲು ತೊಂಡೆ ರೋಗ ಅಂತ ಹೇಳ್ತೀವಿ, ಅದು ಬಂದರೆ ಅದು ಒಂದು ರೀತಿ ವೈರಲ್ ಇನ್ಫೆಕ್ಷನ್ನು. ಅದು ಬಂತು ಅನ್ನೋದಾದರೆ ಬಹಳಷ್ಟು ಕ್ರಮ ವಹಿಸಬೇಕಾಗತ್ತೆ ಅದನ್ನು ನಿರ್ವಹಿಸೋದಕ್ಕೆ. ಸೊ ಹಾಗಾಗಿ ಈ ಒಂದು ಸಮಾನತೆನ ನಾವು ಉಷ್ಣಾಂಶತೆ ಹಾಗೂ ತೇವಾಂಶತೆಯ ಸಮಾನತೆ ಕಾಪಾಡ್ಕೊತ ಬಂದರೆ ಈ ರೋಗಗಳು ಬರುವಂಥ ಒಂದು ಕ್ರಿಯೆನ ನಾವು ತಡೆಗಟ್ಟಬಹುದು. ಅದು ಒಂದೇನಾ ಸಮಸ್ಯೆ? ಇನ್ನೇನಾದ್ರು ಸಮಸ್ಯೆ ಇದೆಯಾ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ? ಗೂಡಿನ ಇಳುವರಿ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಅಂದರೆ ಇಳುವರಿ ಕಡಿಮೆ ಆಗುತ್ತೆ.
ಅಂದರೆ ಗುಣಮಟ್ಟದ ಗೂಡನ್ನ ಉತ್ಪಾದನೆ ಮಾಡಲು ಸಾಧ್ಯ ಆಗೋದಿಲ್ಲ. ಅದು ಒಂದು. ಯಾಕೆ ಹೊರಗಡೆಯಿಂದಲೇ ತೇವಾಂಶ ಮತ್ತು ಶೈತ್ಯಾಂಶ ಉಷ್ಣಾಂಶನ ನಿರ್ವಹಣೆ ಮಾಡಬೇಕು ರೇಷ್ಮೆ ಹುಳುಗಳಿಗೆ? ಏನು ಕಾರಣ? ಅವುಗಳ ದೇಹದಲ್ಲಿ ಅದನ್ನು ಆಲ್ಟ್ರ್ ಮಾಡ್ಕೊಳ್ಳೋ ವ್ಯವಸ್ಥೆ ಇರಲ್ವಾ ಹುಳುಗಳಿಗೆ? ಅಂದರೆ ಅದರ ದೇಹದ ಅದಕ್ಕಾಗಿ ಅಂತ ಈಗ ನಮ್ಮಲ್ಲಿ ನೋಡೋದಾದರೆ ಹೈ ಟೆಂಪರೇಚರ್ ಹೈ ಹ್ಯುಮಿಡಿಟಿ ಅಂತ ಹೇಳಿ ಒಂದು ಹೊಸ ಸಂಕೀರ್ಣನ ಉತ್ಪಾದಿಸಲಾಗಿದೆ. ಎಲ್ಲ ಹುಳುಗಳು ಒಂದೇ ಸಮಾನವಾಗಿ ಪ್ರತಿಕ್ರಿಯಿಸಲ್ಲ. ಈ ಒಂದು ಉಷ್ಣಾಂಶತೆ ಹೆಚ್ಚು ಕಡಿಮೆ ಆಗುವಂಥ ಸಿಚುವೇಶನ್ನಲ್ಲಿ ಎಲ್ಲ ಒಂದೇ ರೀತಿ ಇರಲ್ಲ. ಅದಕ್ಕಾಗಿ ಕೆಲವೊಂದು ತಳಿಗಳಿರುತ್ತೆ, ಅವುಗಳು ಬಹಳಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ನೀಡ್ತವೆ. ಹಾಗಾಗಿ ಈಗ ನಮ್ಮ ಸಂಸ್ಥೆಯಲ್ಲಿ TT21 into TT56 ಅಂತ ಹೇಳಿ ಒಂದು ಹೊಸ ಸಂಕೀರ್ಣವನ್ನು ಈಗ ಉತ್ಪಾದಿಸಲಾಗಿದೆ. ಅದು ಬಂದು ಈ ವರ್ಷ ನಮ್ಮ ಸಂಸ್ಥೆಯ ಪ್ಲಾಟಿನಂ ಜುಬ್ಲಿ ನಡೆಯುತ್ತಾ ಇದೆ. ಅದರಲ್ಲಿ ರಿಲೀಸ್ ಕೂಡ ಮಾಡಲು ನಮ್ಮ ಸಂಸ್ಥೆಯಿಂದ ಆಲೋಚಿಸಲಾಗಿದೆ. ಏನು ವಿಶೇಷ? ಅದು ಆದಷ್ಟು 36 ಡಿಗ್ರಿವರೆಗೂ ತಾಪಮಾನ ಹೋದ್ರೂ ಕೂಡ ಗೂಡು ಕಟ್ಟುವಿಕೆ ಬಹಳಷ್ಟು ಹೆಚ್ಚಿದೆ. ಅಂದರೆ ಈಗ ನಾವೇನು ಹೇಳ್ತೀವಿ ಸರ್ವೈವಲ್ ಮತ್ತು ಪ್ಯುಪೇಷನ್ ಅಂತ ಏನು ಹೇಳ್ತೀವಿ, ಅದು ಬೇರೆ ಒಂದಕ್ಕೆ ಹೋಲಿಸಿದ್ರೆ ಈ ಒಂದು ಹೈಬ್ರಿಡ್ನಲ್ಲಿ ಚೆನ್ನಾಗಿದೆ. ಹಾಗಾಗಿ ಇದು ಹೈ ಟೆಂಪರೇಚರ್ ಹೈ ಹ್ಯುಮಿಡಿಟಿ ಟಾಲರೆಂಟ್ ಒಂದು ವೆರೈಟಿ. ಅಂದರೆ ರೇಷ್ಮೆ ಹುಳುಗಳನ್ನ ಶೀತರಕ್ತ ಪ್ರಾಣಿಗಳು ಅಂತ ಹೇಳ್ತಾರೆ ಅಲ್ವಾ? ಮನುಷ್ಯರ ಥರ ಅಲ್ಲ. ಹಾಗಾಗಿ ಹೊರಗಡೆಯಿಂದಲೇ ನಾವು ತೇವಾಂಶ ಉಷ್ಣಾಂಶನ ನಿರ್ವಹಣೆ ಮಾಡಬೇಕಾಗತ್ತೆ. ಓಕೆ. ಈಗ ಮುಂಚೆ ಆದರೆ ರೈತರುಗಳು ಚಾಕಿ ಕಟ್ಕೋತಾ ಇದ್ರು, ಹೌದು ಅಲ್ವಾ? ಈಗ ಆ ಪರಿಪಾಠನ ಬಿಟ್ಬಿಟ್ಟಿದ್ದಾರೆ. ಎಷ್ಟೋ ಜನ ಬಿತ್ತನೆಗಾಗಿ ಬೆಳೆಯೋರು ಸ್ವಲ್ಪ ಬೀಜ ತಗೊಂಡೋಗಿ ಚಾಕಿ ಕಟ್ಕೋತಾರೆ. ಈಗ ಚಾಕಿನೇ ಕಟ್ತೀವಿ ಅನ್ನೋದೇ ಆದರೆ ಮುಂಚೆ ಶಿಫಾರಸ್ ಏನಿತ್ತು, ಹುಳು ಸಾಕಣ ಮನೆಯಲ್ಲೇ ಒಂದು ಭಾಗದಲ್ಲಿ ಚಾಕಿ ಕಟ್ಟಿ ಅಂತ ಹೇಳ್ತಾ ಇದ್ರು. ಅಂದರೆ ಈಗ ಚಾಕಿಗೆ ಅಂತಲೇ ಪ್ರತ್ಯೇಕವಾದ ಮನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಚಾಕಿಗೆ ಏನು ತಮ್ಮ ತಂತ್ರಜ್ಞಾನ ಹೇಳಿ? ಈ ಹುಳು ಸಾಕಣ ಮನೆ ಏನಿದೆಯಲ್ಲ ಅದರಲ್ಲಿ, ಯಾಕೆಂದರೆ ಚಾಕಿಗೆ ಉಷ್ಣಾಂಶವೂ ಜಾಸ್ತಿ ಇರಬೇಕು, ತೇವಾಂಶವೂ ಜಾಸ್ತಿ ಇರಬೇಕು ಅಲ್ವಾ? ಅದು ಯಾಕಾಗಿರಬೇಕು ಮತ್ತು ಅಲ್ಲಿ ಏನೇನು ತಾಂತ್ರಿಕತೆಗಳನ್ನು ಬಳಸ್ಬೋದು ಇದನ್ನು ನಿರ್ವಹಣೆ ಮಾಡೋದಕ್ಕೆ? ಈಗ ನಾನು ಮೊದಲೇ ಹೇಳಿದಂತೆ ಚಾಕಿ ಸ್ಟೇಜ್ನಲ್ಲಿ ನಮಗೆ ಹೇಗಿರುತ್ತೆ ಅನ್ನೋದಾದರೆ ಉಷ್ಣಾಂಶತೆ ಬಂದು ತಿಳಿಸ್ದಂಗೆ 28 ಡಿಗ್ರಿ ಅಷ್ಟೇ ಇರಬೇಕು. ತೇವಾಂಶತೆ ಬಂದು 80ರಿಂದ 85ವರೆಗೂ ಕೂಡ ನಾವು ಇರಲಿ ಅಂತ ಹೇಳಿ ಶಿಫಾರಸು ಮಾಡ್ತೀವಿ. ಈ ಒಂದು ಹೇಗೆ ಅಂದರೆ ಈಗ ಚಾಕಿ ಸ್ಟೇಜ್ನಲ್ಲಿ ಹೇಳಬೇಕು ಅನ್ನೋದ್ರೆ, ಈಗ ಹಾರ್ಡ್ ಭಾಷೆಯಲ್ಲಿ ನಾವು ರೈತರಿಗೆ ತಿಳಿಸ್ಬೇಕು ಅಂದರೆ, ಈಗ ಮನೆಯಲ್ಲಿ ಬಾಣಂತಿಯರು ಇರ್ತಾರೆ ಅನ್ನೋದಾದರೆ ನಾವು ಆದಷ್ಟು ಮನೆ ಎಷ್ಟು ಶುಚಿಯಾಗಿ ಗಾಳಿ ಆಡಬಾರ್ದು, ಕಿಟಕಿಗಳನ್ನೆಲ್ಲ ಮುಚ್ಚಿ ಇಡಬೇಕು, ಹೊರಗಿನ ಗಾಳಿ ಒಳಗೆ ಬರಬಾರ್ದು ಅನ್ನೋ ರೀತಿ ಹೇಳ್ತೀವಿ. ಹಾಗೆ ನಮ್ಮ ಚಾಕಿ ಸ್ಟೇಜ್ನಲ್ಲೂ ಚಿಕ್ಕ ಮಗು ಇದ್ದಂತೆ ಆದಷ್ಟು ಈ ಒಂದು ಉಷ್ಣಾಂಶತೆಯನ್ನು ಬ್ಯಾಲೆನ್ಸ್ ಮಾಡ್ಕೊತ ಬರಬೇಕು ಅಂತ ಹೇಳ್ತೀವಿ. ಅಂದರೆ 28 ಡಿಗ್ರಿ ಇದ್ದಷ್ಟು ಒಳ್ಳೆಯದು. ಅಂದರೆ ಹ್ಯುಮಿಡಿಟಿನೂ ಜಾಸ್ತಿ, ಹ್ಯುಮಿಡಿಟಿ ಕೂಡ ಜಾಸ್ತಿ ಇರಬೇಕು. ನಮ್ಗೆ ಹೇಗಿರುತ್ತೆ ಅನ್ನೋದರ ನಾವು ಆ ಸಮಯದಲ್ಲಿ ನಾವು ಸಾಕಾಣಿಕೆ ಮನೆ ಒಳಗಿದ್ದೀವಿ ಅಂದರೆ ನಾವು ಸ್ವಲ್ಪ ಬೆವರ್ತಾ ಇದ್ದೀವಿ ಅನ್ನೋ ಒಂದು ರಿಯಲೈಸೇಷನ್ ಇರಬೇಕು. ಈಗ ನಾವು ಹೇಳಿ ಈಗ ಹ್ಯುಮಿಡಿಟಿ 80 ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ರೈತರಿಗೆ ಹೇಳೋಕ್ಕಾಗಲ್ಲ, ಅಲ್ಲಿ ನೋಡಪ್ಪ 80% ಇದೆ ಅಂತ. ಒಂದು ನಮಗೆ ಹಾರ್ಡ್ ಭಾಷೆಯಲ್ಲಿ ತಿಳ್ಕೊಬೇಕು ಅನ್ನೋದಾರ ನಾವು ಒಳಗಡೆ ಇದ್ದೀವಿ ಅಂದರೆ ನಾವು ಒಂದು ಸ್ವಲ್ಪ ಸಣ್ಣ ಬೆವರು ಬರ್ತಾ ಇರುತ್ತೆ ನಮಗೆ, ಅದು ಒಂದು 80% ಮೇಂಟೈನ್ ಆಗ್ತಾ ಇರುತ್ತೆ ಅನ್ನೋ ಒಂದು ಅರಿವು ಇರುತ್ತೆ ಅಂತ ನಾವು ಅನ್ಕೊಂತೀವಿ. ಅಂದರೆ ಹೈ ಟೆಂಪರೇಚರ್ ಹೈ ಹ್ಯುಮಿಡಿಟಿ ಒಳಗಡೆ ಒಂದು ಸ್ವಲ್ಪ ಬೆವರುವಂತಹ ಇದು. ಹಳ್ಳಿ ಕಡೆ ಬೆಂಕಿ ಜೊತೆ ಚಾಕಿ ಸಾಕು ಅಂತ ಹೇಳ್ತಾರೆ, ಹೌದು ಅಲ್ವಾ ಮೇಡಮ್? ಹೌದು. ಅಂದರೆ ಆ ತರಹದ ಒಂದು ವಾತಾವರಣ ಚಾಕಿ ಸಾಕಾಣಿಕಾ ಮನೆಯಲ್ಲಿ ಇರಬೇಕು ಅಂತ. ಆದರೆ ಇವತ್ತು ಚಾಕಿ ಸಾಕಾಣಿಕಾ ಕೇಂದ್ರಗಳು ಬಂದಿದ್ದಾವೆ. ಹಾಗಾಗಿ ಅವರು ಅವ್ರದ್ದೇ ಆದಂತಹ ಹೊಸ ಹೊಸ ಏನು ಉಪಕರಣಗಳನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೇನು ಸಲಹೆ ಮೇಡಮ್ ತಮ್ಮದು? ಅಲ್ಲಿ ಯಾವ ರೀತಿ ತಾಂತ್ರಿಕತೆಗಳನ್ನು ಅಳವಡಿಸ್ಕೋಬೋದು? ನಿಮ್ಮ ಸಂಸ್ಥೆ ಏನು ಅಭಿವೃದ್ಧಿ ಮಾಡಿದೆ? ಅದೇ ಈಗ ನಮ್ಮ ಸಂಸ್ಥೆಯಿಂದ ನಾವು ಆದಷ್ಟು ಎಲ್ರಿಗೂ ನಮ್ಮಲ್ಲಿ ಏನು ತರಬೇತಿಗೆ ಬರ್ತಾರೋ ಅವ್ರಿಗೆಲ್ಲ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಈಗ ಚಾಕಿಗೆ ಅಂತಲೇ ಪ್ರತ್ಯೇಕವಾದ ತರಬೇತಿ ಇದೆ ಅಲ್ವಾ? ಹೌದು, ಆ ಕೇಂದ್ರಗಳನ್ನು 3 ತಿಂಗಳು ಅವರಿಗೆ ಎಗ್ ಟು ಎಗ್ ಸಾಕಾಣಿಕೆ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ. ಅವರೇ ಮಾಡ್ತಾರೆ ಕೂಡ ನಮ್ಮ ಸಂಸ್ಥೆಯಲ್ಲಿ. ಸೊ ಪ್ರತಿ ಒಂದು ಸ್ಟೇಜ್ನಲ್ಲೂ ಏನೇನು ಕ್ರಿಯೆಗಳನ್ನ ಅವ್ರು ಅಳವಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಅವರು ಆದಷ್ಟು ನಾವು ಅವ್ರಿಗೆ ತರಬೇತಿನ ಬಹಳಷ್ಟು, ಈಗ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಆ ರೀತಿ ಅವರಿಗೆ ತರಬೇತಿ ಕೊಡ್ತಿದ್ದೀವಿ. ಅಲ್ಲೂ ಇದೇನೇನಾ? ಅಂದರೆ ಹೀಟರ್ಗಳು ಮತ್ತೆ ಹೀಟರ್ ಬಳಕೆ ಇದೆ, ಹ್ಯೂಮಿಡಿಫೈಯರ್ ಬಳಕೆ ಇದೆ. ನಾವು ತಿಳಿಸ್ಕೊಡ್ತಿರೋಂಥ ತಂತ್ರಜ್ಞಾನತೆಗಳು ಅಂದರೆ ಇವುಗಳು. ಹೌದಾ? ಎಲ್ಲ ತುಂಬಾ ಜನ ಈ ಬಾಕ್ಸ್ ಮಾದರಿನಲ್ಲಿ ಚಾಕಿ ಸಾಕ್ತಾರೆ, ಮತ್ತೆ ಬೇರೆ ಬೇರೆ ಈಗ ಅದಕ್ಕಾಗೇನೆ ಈ ಟ್ರೇ ರೇರಿಂಗ್ ಅಂತ ಏನು ಹೇಳ್ತಿದ್ದೀವಿ, ಆದಷ್ಟು ಟ್ರೇಗಳನ್ನ ನಾವು ಬಳಸ್ತೀವಿ. ಚಾಕಿ ಟ್ರೇಗಳೇ ಸೆಪ್ರೇಟ್ ಆಗಿರ್ತವೆ, ಅದರಲ್ಲಿ ಮಾಡ್ತಿದ್ದೀವಿ.
ಈಗ ಕ್ಲೋಸ್ಡ್ ಟ್ರೇ ಅಂತ ಬರುತ್ತಲ್ವಾ, ಅದು ಚಾಕಿಗೆ ಯೂಸ್ ಮಾಡೋವಂಥದ್ದು. ಚಾಕಿಗೆ ಏನಕ್ಕೆ ಅದನ್ನ ಯೂಸ್ ಮಾಡ್ತೀವಿ, ಆದಷ್ಟು ಅದು ತೇವಾಂಶನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಾವು ಇನ್ನೂ ಏನು ಮಾಡ್ತೀವಿ ಅಂದರೆ, ಈ ಮೇಣದ ಪೇಪರ್ಗಳೇನು ಬರ್ತವೆ ಅದರ ಬಳಕೆ, ಇಲ್ಲದೇ ಇದ್ರೆ ಈ ಪ್ಲಾಸ್ಟಿಕ್ ಶೀಟ್ಸ್ಗಳು ಬರ್ತವೆ, ಬ್ಲೂ ಕಲರ್ ಪ್ಲಾಸ್ಟಿಕ್ ಶೀಟ್ಸ್ ಬಳಕೆನಲ್ಲಿದೆ, ಇದು ಕೂಡ ನಾವು ಬಳಸ್ತೀವಿ. ಇದನ್ನ ನಾವು ಸೊಪ್ಪು ಕೊಟ್ಟ ನಂತರ ಹುಳಗಳ ಮೇಲೆ ಹೊದಿಸ್ತೀವಿ. ಆ ಹೊದಿಸೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಎಲೆನಲ್ಲಿರೋ ಅಂಥ ಒಂದು ತೇವಾಂಶ ಕೂಡ ಬ್ಯಾಲೆನ್ಸ್ ಆಗುತ್ತೆ, ಹಾಗೂ ಬೆಡ್ ಅಂತ ಹೇಳ್ತೀವಲ್ಲ, ಸಾಕಾಣಿಕೆ ಹಾಸಿಗೆ ಆ ಒಂದು ಟೆಂಪ್ರೇಚರ್ ಆಗಲಿ ಹ್ಯುಮಿಡಿಟಿ ಆಗಲಿ ಕೂಡ ಅದು ಕಾಪಾಡ್ಕೊಳ್ಳುತ್ತೆ. ಹಾಗಾಗಿ ಪ್ಯಾರಾಫಿನ್ ಪೇಪರ್ ಅನ್ನೋದು, ಪ್ಯಾರಾಫಿನ್ ಪೇಪರ್ ಬಳಕೆ ಎಲ್ಲರಿಗೂ ಗೊತ್ತೆ, ಮೇಣದ ಹಾಳೆಗಳು ಇಲ್ಲ ಅಂದರೆ ನೀಲಿ ಬಣ್ಣದ ಈ ಪ್ಲಾಸ್ಟಿಕ್ ಬಳಕೆ, ಶೀಟಿನ ಬಳಕೆ ಕೂಡ ನಾವು ಶಿಫಾರಸ್ ಮಾಡ್ತೀವಿ. ಅಂದರೆ ಈಗ ರೈತ ಆಸಕ್ತಿ ಪಟ್ಟರೆ ಅವನೇ ಚಾಕಿನೂ ಕಟ್ಕೋಬಹುದಲ್ವೇ? ಹೌದು. ಈಗ CRC ಅಂತ ಏನು ಹೇಳ್ತೀವಿ, ಚಾಕಿ ರೇರಿಂಗ್ ಸೆಂಟರ್ಸ್ ಅಂತೇಳಿ, ಅವರೇ ಚಾಕಿ ಮಾಡಿ ರೈತರಿಗೆ 2ನೇ ಜ್ವರದಿಂದ ಎದ್ದಂಥ ಹುಳಗಳನ್ನ ಕೊಡ್ತಾ ಇದ್ದಾರೆ. ಇದೇನಕ್ಕೆ ಅನ್ನೋದಾದರೆ, ರೈತರಿಗೆ ಆದಷ್ಟು ಈ ಒಂದು ರೇಷ್ಮೆ ಬೆಳೆಯೋದು ಸುಲಭ ಮಾಡಿಕೊಡೋದಕ್ಕೋಸ್ಕರ ಮಾಡಿರುವಂಥ ಒಂದು ಕ್ರಿಯೆ. ಈ ಚಾಕಿ ಸ್ಟೇಜ್ ಅನ್ನೋದಾದರೆ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ನಾವು ಗಮನ ವಹಿಸುವಂಥ ಒಂದು ಸ್ಟೇಜು, ಚಿಕ್ಕ ಮಕ್ಕಳು ಸಾಕುವಂಥ ಸ್ಟೇಜ್ ಇದ್ದಂಗೆ. ಆಗಲೇ ಹೇಳ್ಬಿಟ್ಟಿದ್ದೀರಿ, ಬಾಣಂತಿರು ನೋಡ್ಕೊಳ್ಳೋಷ್ಟು ಕೇರು ನಾವು ಈ ಚಾಕಿ ಹುಳಕ್ಕೆ ಕೊಡಬೇಕು. ಶುಚಿತ್ವ ಆಗಲಿ ಮನೆಯ ಹವಾಗುಣ ಆಗಲಿ ಅಷ್ಟೇ ಶ್ರದ್ಧೆಯಿಂದ ಬಳಸಬೇಕು. ನೀವು ನೋಡಿರ್ತೀರ, ಕಿಟಕಿಗಳು ತೆಗಿಯೋದಿಲ್ಲ ಬಾಣಂತಿಯರ ಮನೇಲಿ, ಗಾಳಿ ಜಾಸ್ತಿ ಆಡಬಾರ್ದು, ಅವ್ರಿಗೂ ಕೂಡ ಎಲ್ಲ ಕಟ್ಟೆಲ್ಲ ಕೂರಿಸಿರ್ತಾರೆ. ಹಾಗೆ ನಮ್ಮ ಚಾಕಿ ಹುಳಗಳನ್ನು ಅಷ್ಟೇ ಕಾಪಾಡ್ಕೋಬೇಕು ನಾವು. ಬಟ್ ಒಂದಷ್ಟು ಜನ ಏನು ಹೇಳ್ತಾರೆ, ಈಗ ಚಳಿ ಆಯಿತು ಅಥವಾ ಮನೆಯ ವಾತಾವರಣ ಸ್ವಲ್ಪ ಏನು ತಂಪಾಗ್ತಿದೆ ಅಂದಾಗ ತುಂಬ ಜನ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಬಿಡ್ತಾರೆ. ಹಾಗೆ ಮುಚ್ಚಬಾರ್ದು, ತೆರೆದಿಡಬೇಕು. ಯಾಕೆಂದರೆ ಗಾಳಿಯ ಸಂಚಾರ ಸರಾಗವಾಗಿರಬೇಕು, ಉಷ್ಣಾಂಶವನ್ನು ಏರಿಸುವಂತಹ ಪ್ರಯತ್ನ ಬೇರೆ ಬೇರೆ ಮೂಲದಿಂದ ಮಾಡಬೇಕು ಅಂತ. ಈಗ ತಮ್ಮ ಅಭಿಪ್ರಾಯ ಏನು? ಅಂದರೆ ಬಾಗಿಲುಗಳನ್ನು ಬಂದ್ ಮಾಡಬೇಡಿ, ಓಪನ್ ಇಡಿ, ಅಂದರೆ ಕೆಲವು ಸಮಯದವರೆಗೆ ಓಪನ್ ಇಡಿ, ಹೌದು ಆ ತರಹ ಹೇಳ್ತಾರಲ್ವ? ಅದೇ ಚಾಕಿ ಸ್ಟೇಜ್ನಲ್ಲಿ ಚಿಕ್ಕ ಹುಳು ಸಾಕಾಣಿಕೆ ಸಮಯದಲ್ಲಿ ಕಿಟಕಿಗಳನ್ನ ನಾವು ಮುಚ್ಚಿಡೋದಕ್ಕೇನೆ ಹೇಳೋದು. ಅದಾದ ನಂತರ 2ನೇ ಜ್ವರದಿಂದ ಎದ್ದು 3ನೇ ಸ್ಟೇಜಿಗೆ ಹೋದಂಥ ಸಮಯದಲ್ಲಿ ನಾವು ಕಿಟಕಿಗಳನ್ನೆಲ್ಲ ತೆಗೆದಿಡಬೇಕು. ಯಾಕೆಂದರೆ ಇದು ನೆಕ್ಸ್ಟ್ ಸ್ಟೇಜಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸೊಪ್ಪು ಹೆಚ್ಚುತ್ತಾ ಇದ್ದಂಗೆ ಹಾಸಿಗೆನಲ್ಲಿ ಅಲ್ಲಿ ಕೂಡ ತೇವಾಂಶ ಹೆಚ್ಚೋದಾಗಲಿ ಅಥವಾ ಉಷ್ಣಾಂಶತೆ ಹೆಚ್ಚೋದಾಗಲಿ, ಹುಳಗಳ ಉಷ್ಣಾಂಶತೆ, ಈಗ ಆದಷ್ಟು ಹುಳಗಳ ಹಿಕ್ಕೆ ಬೀಳೋದ್ರಿಂದನೂ ಕೂಡ ಏನಾಗುತ್ತೆ, ಅಲ್ಲಿನ ಒಂದು ಉಷ್ಣಾಂಶತೆ ಹೆಚ್ಚುತ್ತಾ ಬರುತ್ತೆ. ಆಗ ಗಾಳಿ ಆಡೋ ಅಂಥ ಒಂದು ಕ್ರಿಯೆ ಇರಬೇಕು ಎಲ್ಲಿ ಸಾಕಾಣಿಕೆ ಮನೆಯಲ್ಲಿ. ಹಾಗಾಗಿ ಅಂಥ ಸಮಯದಲ್ಲಿ ಕಿಟಕಿಗಳನ್ನ ತೆರೆದಿಡಬೇಕು. ಗಾಳಿ ಜೊತೆ ಬೆಳೆದ ಹುಳ ಸಾಕು ಅಂತಲೂ ಹೇಳ್ತಾರೆ ಅಲ್ವಾ? ಹೌದು. ಬೆಂಕಿ ಜೊತೆ ಚಾಕಿ ಸಾಕಬೇಕು, ಗಾಳಿ ಜೊತೆ ಬೆಳೆದ ಹುಳ ಸಾಕಬೇಕು. ಅಂದ್ರೆ ಅದರ ಅರ್ಥ ಗಾಳಿ ಸಂಚಾರ ಹುಳ ಬೆಳೀತಾ ಇದ್ದಂಗೆ ಜಾಸ್ತಿ ಆಗಬೇಕು. ಹೌದು. ಯಾಕೆಂದ್ರೆ ಅದರ ಆಮ್ಲಜನಕದ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗುತ್ತಲ್ಲ. ಹೌದು. ಹಾಗಾಗಿ ತಾವೇ ಹೇಳಿದ ಹಾಗೆ ಈಗ ಸರಿಯಾದ ಉಷ್ಣ ಮತ್ತು ತೇವ ನಿರ್ವಹಣೆ ಮಾಡೋದ್ರಿಂದ ನಾವೇನು ಸೊಪ್ಪು ಕೊಡ್ತೀವಲ್ಲ ಅದು ಕೂಡ ಬೇಗ ಬಾಡಲ್ಲ ಅಲ್ವಾ? ಹೌದು, ಖಂಡಿತ. ಅದು ಒಂದು ಅಡ್ವಾಂಟೇಜ್. ಯಾತಕ್ಕೋಸ್ಕರ ತೇವಾಂಶವನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ಅಲ್ವಾ? ಈಗ ತಾವು ಸಾಮಾನ್ಯವಾಗಿ ರೈತರ ಮನೆಗಳಿಗೆ ಹೋಗ್ತೀರಾ ಅಲ್ವಾ? ಹೋಗ್ತಾ ಇರ್ತೀವಿ. ಹೌದು, ಹೋಗ್ತೀರಾ, ಹುಳು ಸಾಕಣೆಯನ್ನು ನೋಡ್ತಾ ಇರ್ತೀವಿ. ಹೌದು. ಅಲ್ಲಿ ಸಾಮಾನ್ಯವಾಗಿ ತಾವು ಗಮನಿಸುವಂತಹ ತಪ್ಪುಗಳೇನು? ಯಾವ ರೀತಿ ತಪ್ಪುಗಳಾಗಿರ್ತವೆ ಈ ತೇವಾಂಶ ಉಷ್ಣಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ? ಆದಷ್ಟು ಮಟ್ಟಿಗೆ ನಾವು ರೈತರಿಗೆ ಅರಿವು ಮೂಡಿಸ್ತಾನೆ ಇರ್ತೇವೆ. ನೀವು ಒಂದು ಮಾಪಕ ಇಟ್ಕೊಂಡು ಈ ಒಂದು ಏರುಪೇರನ್ನ ನಿರ್ವಹಿಸ್ಕೊಬೇಕು ಸರಿಯಾಗಿ ಅಂತೇಳಿ. ಅಂದ್ರೆ ₹100 ಖರ್ಚು ಮಾಡಿ ಅವರು ಅದನ್ನು ಇಟ್ಕೊಳ್ಳಲ್ಲ ರೈತರು ಅಲ್ವೇ? ಹೆಚ್ಚು ಮಟ್ಟಿಗೆ ನಾವು ನೋಡಿದ ಕಡೆ ಇರುತ್ತೆ, ಅದರ ಬಳಕೆ ಅವರು ಮಾಡ್ತಾ ಇರಲ್ಲ. ಅಂದರೆ ಅದರ ತಿಳುವಳಿಕೆ ಇದೆ, ಆದರೆ ಅದನ್ನ ಪ್ರಾಕ್ಟೀಸ್ ಅಂತ ಏನು ಹೇಳ್ತೀವಲ್ಲ ಅದು ಮಾಡಲ್ಲ. ಅಂದ್ರೆ ತಂದಿಟ್ಟಿದ್ದಾರೆ ನೋಡಕ್ ಹೋಗಲ್ಲ ಆಯ್ತಾ? ಅಥವಾ ನಾವು ತಿಳ್ಕೊಬೋದಂದ್ರೆ ಎಲ್ಲೋ ಕೆಲವರು ತುಂಬಾ ಶಿಸ್ತಾಗಿ ಅದನ್ನ ಪಾಲಿಸ್ಕೊಳ್ತಾ ಬರ್ತಾ ಇದ್ದಾರೆ. ಹೆಚ್ಚಿನ ಮಟ್ಟಿಗೆ ಇವರು, ಈಗ ನಾನು ನಿಮ್ಗೆ ಹೇಳಿದೆ, ಈ ಥರ ಡಿಫ್ರೆನ್ಸ್ ಬರುತ್ತೆ, ಡ್ರೈ ಟೆಂಪ್ರೇಚರ್, ವೆಟ್ ಟೆಂಪ್ರೇಚರ್. ಇದು ನಮ್ಮಲ್ಲಿ ಬಂದು ತರಬೇತಿ ತಗೊಂಡು ಹೋಗಿರೋವಂಥವ್ರಿಗೆಲ್ಲ ಅದರದ್ದು ಅರಿವಿದೆ. ಮತ್ತಷ್ಟು ರೈತರಿಗೆ ಅದು ಏನಕ್ಕೆ ಬಳಸ್ತಿದ್ದೀವಿ ಅನ್ನೋ ಒಂದು ಕ್ರಿಯೆ ಗೊತ್ತಿರೋದಿಲ್ಲ. ಸೊ ಇದರ ಒಂದು ಅಭ್ಯಾಸ ಅವರು ಮಾಡ್ಕೊಬೇಕು. ಅದ್ರ ಜೊತೆಗೆ ಈಗ ಮನೆಯಲ್ಲಿ ಕಿಟಕಿಗಳಿರುತ್ತೆ, ಎಕ್ಸಾಸ್ಟ್ ಇರಲ್ಲ. ಅಥವಾ ನೀವು ಹೇಳ್ದಂದರೆ ನಮ್ಮಲ್ಲಿ ಇಲ್ಲಿ ಕರೆಂಟೇ ಬಂದಿಲ್ಲ ಅಂತ ಒಂದು ಹೇಳ್ತಾರೆ, ಈ ಕರೆಂಟ್ ಕೊಡ್ತಾ ಇಲ್ಲ. ಈಗ ನಾವು ಎಕ್ಸಾಸ್ಟ್ ಹಾಕಿ ಅಂತ ಹೇಳ್ತೀವಿ ಪ್ರೌಢಹುಳಗಳಿಗೆ, ಅವರು ಎಕ್ಸಾಸ್ಟ್ ಫ್ಯಾನ್ ಇರುತ್ತೆ, ಅದ್ರ ಬಳಕೆ ಮಾಡಲ್ಲ. ಇದ್ರೂ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ಅವರು ಗೊತ್ತಿರೋದಿಲ್ಲ. ಅಥವಾ ಇನ್ನೂ ಹೆಚ್ಚು ಮಟ್ಟಿಗೆ ಹೇಗಾಗುತ್ತೆ ಅಂದರೆ, ಯಾರೋ ಒಬ್ಬರು ಸಾಕಾಣಿಕೆ ಮಾಡ್ತಿರ್ತಾರೆ, ಯಾರೋ ಇನ್ನೊಬ್ಬರು ಬಂದು ಸೊಪ್ಪು ಕೊಟ್ಟು ಹೋಗ್ತಿರ್ತಾರೆ, ಅವರು ಸೊಪ್ಪು ಕೊಡೋದ್ರಲ್ಲೇ
ಆತರದಲ್ಲಿರ್ತಾರೆ. ಈ ಒಂದು ಸಮಯದಲ್ಲೂ ಏನಾಗುತ್ತೆ ಅಂದರೆ ಆ ಒಂದು ಪಾಲಿಸಬೇಕಾಗದಂಥ ಒಂದು ಕ್ರಿಯೆಗಳೇನಿದೆ ಅದು ಸರಿಯಾಗಿ ಪಾಲಿಸದೇ ಇರೋದು ಒಂದು ಮುಖ್ಯ ಕಾರಣ ಇರೋದು. ಅಂದರೆ ತಾವು ಗಮನಿಸಿರೋ ಇದು ಒಂದು ಹೌದು. ಈಗ ಹುಳುಸಾಕಣ ಮನೆಯನ್ನು ಬಹಳ ವಿಧವಾಗಿ ಕಟ್ಕೊಂಡಿರ್ತಾರೆ ಮೇಡಮ್. ಹಳ್ಳಿ ಕಡೆ ಹೋಗ್ಬಿಟ್ರೆ ಎಲ್ಲ ಥರದ ಮನೆಗಳನ್ನು ಕೂಡ ತಾವು ಗಮನಿಸ್ಬೋದು ಅಲ್ವೇ? ಅಂದರೆ ಕೆಲವು ಮನೆಗಳಲ್ಲಿ ನಿರ್ವಹಣೆ ಕಷ್ಟ. ಆದರೆ ತುಂಬ ಜನ ರೈತರುಗಳು ಹೇಳೋದು ಕೇಳಿದ್ದೀವಿ, ಈಗೇನು ಈ ಥ್ಯಾಚ್ಡ್ ರೂಫ್ ಅಂತ ಹೇಳ್ತಾರಲ್ಲ, ಅಂದರೆ ಸೋಗೆ ಗರಿನಲ್ಲಿ ಕಟ್ಟಿರ್ತಾರಲ್ಲ, ಅದರಲ್ಲಿ ರೇಷ್ಮೆ ಹುಳ ಭಾಳ ಚೆನ್ನಾಗಿ ಬೆಳೆಯುತ್ತೆ ಸರ್. ಹುಳು ಏನೋ ಶೀತ ಮತ್ತು ತೇವ ಎಲ್ಲ ಆರಾಮಾಗಿ ಅದೇ ನಿರ್ವಹಣೆ ಆಗ್ಬಿಡುತ್ತೆ. ಈ ಏನು ಸಿಮೆಂಟು ಮತ್ತು ಇಟ್ಟಿಗೆ ಹಾಕಂಗೆ ಕಟ್ತೀವಲ್ಲ, ಅಲ್ಲೇ ಸಮಸ್ಯೆ ಅಂತಾರೆ. ನಿಮ್ಗೇನು ಅನ್ಸುತ್ತೆ? ಇಲ್ಲ, ಹಾಗಂತ ಏನಿಲ್ಲ. ಇದು ಅವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ನಾವು ನಮ್ಮ ಸಂಸ್ಥೆಯಿಂದ ರೆಕಮೆಂಡೇಶನ್ ಅಂತ ಕೊಟ್ಟಿರೋಂಥ ಶಿಫಾರಸು ಮಾಡಿರೋದೇನೆಂದರೆ ಹೀಗೆ ಇರಬೇಕು ಒಂದು ಸಾಕಾಣಿಕೆ ಮನೆ ಅಂತ ಹೇಳ್ತೀವಿ. ಅದನ್ನು ಅವರು ಪಾಲಿಸ್ಕೊತ ಬಂದರೆ, ಈಗ ಹೆಚ್ಚಾಗಿ ಏನು ನೋಡ್ತೀವಿ ನಾವು, ಕೆಲವರು ರೈತರು ಹೇಳ್ತಾರೆ ಒಂದು 100 ಮೊಟ್ಟೆಗೆ 70 kg ಬರುತ್ತೆ ಅಂತ, ಕೆಲವರಿಗೆ 60 kg ಬರ್ಬೋದು, ಕೆಲವರಿಗೆ 100 kg ಬರೋವಂಥ ಸಂದರ್ಭಗಳು ನೋಡಿದ್ದೀವಿ. ಎಲ್ಲಿ 100 kg ಬಂದಿದೆ 100 ಮೊಟ್ಟೆಗೆ ಅನ್ನೋದಾದರೆ, ಎಲ್ಲಿ ನಾವು ಶಿಫಾರಸು ಮಾಡಿರುವಂಥ ತಂತ್ರಜ್ಞಾನದ ಬಳಕೆಯನ್ನು ಅವ್ರನ್ನ ಅಳವಡಿಸ್ಕೊಂಡಿದ್ದಾರೆ ಅಂಥ ಕಡೆ ಪ್ರತಿಯೊಂದು ಕೂಡ ಹೆಜ್ಜೆನಲ್ಲೂ ಅವ್ರಿಗೆ ಅಷ್ಟೇ ಅನುಕೂಲತೆ ಕಾಣ್ತಾರೆ. ಅಂದರೆ ನಮ್ಮ ಒಂದು ರೆಕಮೆಂಡೇಶನ್ನ ಅವರು ಅಳವಡಿಸ್ಕೊಬೇಕು ಅಂತ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಕೂಡ ಹೇಳ್ತಾ ಇದ್ದೀವಿ. ಡಾಕ್ಟರ್ ಕುಸುಮಾ ಅವರೇ, ಇದು ಹುಳ ಹಣ್ಣಾದ ತಕ್ಷಣ ಈ ತೇವಾಂಶ ಉಷ್ಣಾಂಶ ನಿರ್ವಹಣೆ ಮುಗಿದೋಗುತ್ತಾ, ಅಥವಾ ಇಲ್ಲ ಅದು ನಂತರ ನಾವೇನು ಚಂದ್ರಿಕೆಗೆ ಬಿಡ್ತೀವಲ್ಲ ಅಲ್ಲೂ ಕೂಡ ಏನಾದರೂ ನಿರ್ವಹಣೆ? ಅಲ್ಲೂ ಕೂಡ ಬಹಳಷ್ಟು ಮುಖ್ಯ. ಏನಂದರೆ ಈಗ ನೀವು ಹೇಳ್ದಂಗೆ ಫಸ್ಟು ಗಾಳಿ ವಾತಾವರಣ ತುಂಬ ಚೆನ್ನಾಗಿರಬೇಕು. ಹಣ್ಣುಳನ ನೀವು ಗುರುತಿಸ್ತೀರಾ, ಬನ್ನಿಗೆ ಬಂದಿದೆ ಹುಳಗಳು ಅಂತ ಸಮಯದಲ್ಲಿ ಸ್ಯಾಂಪಲ್ ಬಂದಿದೆ, ಸ್ಯಾಂಪಲ್ ಅಂತ ಹೇಳ್ತೀವಿ. ಹೌದು, ಸ್ಯಾಂಪಲ್ ಬಂದಿದೆ ಅಂದರೆ ಹುಳಗಳು ಹಣ್ಣಾಗಿವೆ ಅಂತ ಹೇಳಿ. ಸೊ ಅದನ್ನು ಮೊದಲಿಗೆ ನಾ ಹೇಳ್ದಂಗೆ ಇಲ್ಲಿ ಕೂಡ ಗಾಳಿ ಅಷ್ಟೇ ಅಚ್ಚುಕಟ್ಟಾಗಿ ಆಡುವಂಥ ಸಮಯ ಇರಬೇಕು. ಇಲ್ಲೂ 25 ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಬೇಕು. ಈಗ ತೇವಾಂಶ ಜಾಸ್ತಿ ಆದಂಥ ಸಮಯದಲ್ಲಿ ಹೆಚ್ಚಿಗೆ ನಾವು ಎಕ್ಸಾಸ್ಟ್ ಫ್ಯಾನ್ ಬಳಕೆ ಹೇಳ್ತೀವಿ. ಇಲ್ಲಾಂದರೆ ಸುಣ್ಣ, ಈಗ ನೀವು ಚಂದ್ರಿಕೆ ಮೇಲೆ ಹುಳಗಳನ್ನ ಬಿಟ್ಟಾದ ಮೇಲೂ ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತೀರೋ ಅಥವಾ ಕೆಳಗೆ ಹಾಗೆ ಇಟ್ಟಿರ್ತೀರೋ, ಈಗ ರೋಟ್ರಿ ಮೌಂಟೇಜಸ್ ಅಂತ ಏನು ಅದರ ಬಳಕೆ ಕೂಡ ಇದೆ. ಅಂಥ ಸಮಯದಲ್ಲಿ ಕೆಳಗಡೆ ನೆಲದ ಮೇಲೆ ಆದಷ್ಟು ಸುಣ್ಣ ಹಾಕೋದ್ರಿಂದ ಈ ತೇವಾಂಶತೆ ಅದು ಹೀರ್ಕೊಳ್ಳುತ್ತೆ. ಈ ಒಂದು ಸಮಯದಲ್ಲಿ ಅದರ ಬಳಕೆ ಹೆಚ್ಚು ಮಾಡಿದಷ್ಟು ಗೂಡು ಮೆತ್ತಗಾಗೋದಿಲ್ಲ, ಗೂಡು ಅಚ್ಚುಕಟ್ಟಾಗಿ ಬರುತ್ತೆ. ಅಲ್ಲ, ತುಂಬ ಜನ ಪ್ಲಾಸ್ಟಿಕ್ ಚಂದ್ರಿಕೆನೇ ಹಾಕ್ಬಿಡ್ತಾರಲ್ಲ. ಪ್ಲಾಸ್ಟಿಕ್ ಕೊಲಾಪ್ಸಿಬಲ್ ಚಂದ್ರಿಕೆ ಅಂತ ಏನು ಹೇಳ್ತೀವಿ, ಹಸಿರು ಬಣ್ಣದ್ದು ಏನು ಬಳಸ್ತಾ ಇದ್ದಾರೆ, ಅದರ ಬಳಕೆಯಿಂದನೂ ಕೂಡ ಅದರಲ್ಲಿ ಏನಂದರೆ ಗೂಡು ಕಟ್ಟುವಿಕೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಬಳಕೆ. ಈಗ ಒಂದು ಬ್ಯಾಂಬೂ ಚಂದ್ರಿಕೆ, ಬಿದಿರಿನ ಚಂದ್ರಿಕೆ ಬಳಸ್ಬೋದು, ಇಲ್ಲ ಅಂದರೆ ಈ ಪ್ಲಾಸ್ಟಿಕ್ ಚಂದ್ರಿಕೆ ಬಳಸ್ಬೋದು, ಜೊತೆಗೆ ರೋಟ್ರಿ ಚಂದ್ರಿಕೆಗಳು ಅಂತ ಏನು ಹೇಳ್ತೀವಿ ಅದೆಲ್ಲ ಇದೆ. ಮೂರಲ್ಲೂ ನಾವು ಹೋಲಿಸ್ಕೊಂಡ್ರೆ ಈ ರೋಟ್ರಿ ಚಂದ್ರಿಕೆ ಬಳಕೆ ಉತ್ತಮ ಗುಣಮಟ್ಟದ ಗೂಡನ್ನ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ. ಆದರೆ ತುಂಬ ಜನ ಬಿದಿರಿನ ಚಂದ್ರಿಕೆನ ಹೊರಗಡೆನೇ ಇಟ್ಬಿಟ್ಟಿರ್ತಾರಲ್ಲ ಮೇಡಮ್, ಏನು ತೊಂದರೆ ಆಗಲ್ವಾ? ತೊಂದರೆ ಅಂತ ಪ್ರಶ್ನೆ ಎಲ್ಲ. ನೋಡಿ, ಗೂಡು ಕಟ್ಟುವಿಕೆಗೂ ನಾವು ಒಂದು ನಮ್ಮ ಸಂಸ್ಥೆಯಿಂದ ಶಿಫಾರಸು ಮಾಡಿದ್ದೀವಿ. ಹೇಗೆ ಅಂದರೆ ಈ ಗೂಡು ಕಟ್ಟೋದಕ್ಕೆ ಸಪ್ರೇಟ್ ಜಾಗ ಅಂತ ಹೇಳಿದ್ದೀವಿ. ಅಂದರೆ ಸಾಕಾಣಿಕೆ ಮನೆ ಹೊರಗಡೆ ಏನು ವರಾಂಡ ಇರಬೇಕು ಅಂತ ಹೇಳ್ತೀವಿ, ಅಲ್ಲಿ ಈ ಗೂಡು ಕಟ್ಟೋದಕ್ಕೆ ಸೌಲಭ್ಯನ ಮಾಡ್ಕೊಬೇಕು. ಹೊರಗಡೆ ಇಟ್ಟಿರೋದ್ರಿಂದ ಏನಾಗುತ್ತೆ, ಇದು ಕೂಡ ಒಂದು ಆ ಗೂಡು ಕಟ್ಟುವಿಕೆಗೆ ಅನುಗುಣವಾಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ಕೂಡ ಟೆಂಪ್ರೇಚರ್ ಅಥವಾ ಈ ತೇವಾಂಶ ಮತ್ತು ಉಷ್ಣಾಂಶತೆ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಗಾಳಿ ಚೆನ್ನಾಗಿ ಆಡೋದು ಒಂದು ಮುಖ್ಯ ಕಾರಣ ಆಗಿರೋದ್ರಿಂದ ಅವ್ರು ಹೊರಗಡೆ ಇಟ್ಕೊಂಡಿರ್ತಾರೆ. ಅಂದರೆ ಆ ಇಟ್ಕೊಳ್ಳೋ ಜಾಗನೂ ಕೂಡ ಸ್ವಚ್ಛವಾಗಿರಬೇಕು. ಹೌದು, ಗಾಳಿ ಆಡಬೇಕು. ಈ ಹುಳಗಳು ಇನ್ನೂ ಹೆಚ್ಚು ಯೂರಿನ್ ಪಾಸ್ ಮಾಡ್ತಾ ಇರೋವಂಥ ಸಮಯದಲ್ಲಿ ಏನಾಗುತ್ತೆ, ಬೆಡ್ ಹ್ಯೂಮಿಡಿಟಿ, ಅಲ್ಲೂ ಕೂಡ ಹ್ಯೂಮಿಡಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಆ ಸಂದರ್ಭದಲ್ಲಿ ಗಾಳಿ ಆಡಲೇಬೇಕು. ಆ ಏನು ಹೊರಗೆ ಇದು ಬಂದಿರುತ್ತೋ ಅದೆಲ್ಲ ಒಣಗಲೇಬೇಕು, ಇಲ್ಲ ಅಂದರೆ ಗೂಡು ಮೆತ್ತೆ ಆಗುತ್ತೆ. ಹುಚ್ಚೆಗೂಡು ಅಂತಾರಲ್ವಾ? ಹೌದು, ಆ ಥರ ಆಗ್ಬಿಡುತ್ತೆ. ಹೌದು ಹೌದು. ಅಂದರೆ ಈ ಏನು ಉಷ್ಣಾಂಶ ಮತ್ತು ತೇವಾಂಶ ಇದು ಬಹಳ ಪ್ರಧಾನವಾದಂತಹ ಅಂಶ ಹುಳು ಸಾಕಾಣಿಕೆನಲ್ಲಿ, ಅಲ್ವೇ? ಅದನ್ನು ಸರಿಯಾಗಿ ನಿರ್ವಹಣೆ ಮಾಡೋದ್ರಿಂದ ಉತ್ತಮವಾದ ಇಳುವರಿ ಬೆಳೆನ ಪಡ್ಕೋಬಹುದು. ಹೌದು, ಕಾಯಿಲೆ ಬರಲ್ಲ, ಗೂಡಿನ ಗುಣಮಟ್ಟ ಚೆನ್ನಾಗಿರುತ್ತೆ. ಹೌದು. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ
ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಹಾಂ, ಹೇಳ್ಬೋದು. 9480364262. ಇನ್ನೊಮ್ಮೆ ಹೇಳ್ತೀರಾ? 9480364262. ಇನ್ನೂ ಒಂದು ಸರಿ ಹೇಳ್ಬಿಡಿ ಮೇಡಮ್. ಓಕೆ, 9480364262. ಒಳ್ಳೆಯದು ಡಾಕ್ಟರ್ ಕುಸುಮಾ ಅವರೇ, ಇದುವರೆಗೂ ರೇಷ್ಮೆ ಹುಳು ಸಾಕಾಣಿಕಾ ಮನೆಯಲ್ಲಿ ತಾಪಮಾನ ಮತ್ತು ತೇವಾಂಶದ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. 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 ರೇಷ್ಮೆ ಹುಳು ಸಾಕಣಾ ಮನೆಯಲ್ಲಿ ತಾಪಮಾನ ಮತ್ತು ತೇವಾಂಶದ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಕುಸುಮಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪರಿಪಾಕಣೆ ಮತ್ತು ಕಪ್ಪು ಪೆಟ್ಟಿಗೆ ಮಹತ್ವವನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂಎಸ್ ರಂಜಿನಿ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಇಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಭರಪೂರ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಶೀರ್ಷಿಕ ಗೀತೆ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಮಾಡಿರಿ ರೇಷ್ಮೆ ಬೇಸಾಯ ಬದುಕಿಗೆ ಮಾಸಿಕ ಆದಾಯ. ದುಡಿಯುವ ಕೈಗೆ ಉದ್ಯೋಗ ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ.